ಟೂರ್ನಮೆಂಟ್ನಲ್ಲಿ ಭಾಗವಹಿಸಿದ್ರು. ಇವಾಗ 4 ತಂಡಗಳು ಪ್ರಾಮುಖ್ಯತೆಯ ಘಟ್ಟವನ್ನು ಪಡ್ಕೊಳ್ತಾ ಇದ್ದಾರೆ. ಒಂದು ಹಂತದಲ್ಲಿ ಬಹುಶಃ ಟೀಮ್ಗಳನ್ನು ನೋಡುವಾಗ ಹೇಳ್ತಾ ಇದ್ರು ಅಂಡರ್ ಡಾಗ್ಸ್ ಎನ್ನುವಂಥ ವಿಚಾರವನ್ನು ಪಡ್ಕೊಂಡಂಥ ತಂಡ ಕೋಸ್ಟಲ್ ಆರ್ಕೆ ಬಾಯ್ಸ್. ತನ್ಮೂಲಕವಾಗಿ ಸುಂದರತೆ ಹೊಳೆತ ಯಶವಂತ ದಾಂಡಿನ ಮುಖಾಂತರವಾಗಿ ಬೌಂಡ್ರಿ, ಪವರ್ ಪ್ಲೇನ ಪರ್ಫೆಕ್ಟ್ ಶಾಟ್, ಮ್ಯಾನ್ ಇನ್ ಫಾರ್ಮ್, ವಲಯ ಕಂಡ ಹೆಮ್ಮೆಯ ಸವ್ಯ ಸಾಕ್ಷಿ ಆಲ್ರೌಂಡರ್. ವಲಯ, ತಾಲೂಕು, ಜಿಲ್ಲೆ, ರಾಜ್ಯಗಳಲ್ಲಿ ಯಶಸ್ಸನ್ನು ಕಂಡಂತ ಯಶವಂತ ಇವಾಗ MFCಯ ಪರವಾಗಿ ಮೊದಲ ಓವರ್ ಜವಾಬ್ದಾರಿ ಇವಾಗ ಸಲಾಂಗೆ. ಆರಂಭಿಕ ಅವರ ಚಾಲ್ತಿಯ 3ನೇ ಎಸೆತ, ಯಶುಗೆ ಎಸ್ತಂತ ಚೆಂಡು ಗುಡಿಸಿ ಆಡುವಂಥ ಪ್ರಯತ್ನಗಳ ಮಧ್ಯೆ 1 ಓಟವನ್ನು ದಾಖಲಿಸಿಕೊಂಡ್ರು. ಗೂಟದ ಹಿಂಭಾಗದಲ್ಲಿ ಮುಸ್ತಾಕ್, ಕ್ರಿಕೆಟ್ನ ಹಿರಿಯಣ್ಣ. ಹಿರಿಯರ ಅನುಭವ, ಕಿರಿಯರ ಹುಮ್ಮಸ್ ಅನ್ನೋದು ಯಾವತ್ತೂ ಕೂಡ ಕ್ರಿಕೆಟ್ ಅಂಕಣದಲ್ಲಿ ಬೇಕೇ ಬೇಕು. ಜಯಿಸುವಂತ ಇರಾದೆಯಲ್ಲಿ ಫೈನಲ್ನ ಟಿಕೆಟ್ ಅನ್ನ ಭದ್ರಪಡಿಸುವ ವಿಚಾರದಲ್ಲಿ ಹೋರಾಟ. ಇವಾಗ ಲೀಗ್ ಮಾದರಿಯ ಪಂದ್ಯಗಳನ್ನು ಮುಗಿಸಾಗಿದೆ. ಇವಾಗ ಗೆಲ್ಲುವಂತ ವಿಚಾರಗಳು, ರನ್ನಿಂಗ್ ಕ್ಯಾಚ್ ಅನ್ನು ಪಡ್ಕೊಳ್ಳುವಂತ ಪ್ರಯತ್ನ. ತನ್ಮೂಲಕವಾಗಿ ಯಶ್ವೇತ್ ದಾಂಡಿನ ಮುಖಾಂತರವಾಗಿ ಬೌಂಡ್ರಿ, ಫುಲ್ ಟಾಸ್ ಚೆಂಡಿನ ಲಾಭವನ್ನು ಪಡ್ಕೊಳ್ತಾ ಇದ್ದಾನೆ ಇವಾಗ ಯಶ್ವೇತ್. ಮೊದಲಿಗೆ ಯಶವಂತನ ಬೌಂಡ್ರಿ, ಆ ಬಳಿಕ ಸಿಂಗಲ್. ಇವಾಗ ಯಶ್ವಿತ್ ದಾಂಡಿನ ಮುಖಾಂತರವಾಗಿ ಬೌಂಡ್ರಿ ದಾಖಲಾಗ್ತಾ ಇದೆ. ಮಿತ್ರಪಟ್ನ ಫ್ರೆಂಡ್ಸ್ ಸರ್ಕಲ್ MFC ಕೋಸ್ಟಲ್ ಆರ್ಕೆ ಬಾಯ್ಸ್ ಅನ್ನು ಎದುರಿಸ್ತಾ ಇದೆ. ಮೊದಲ ತಂಡವಾಗಿ ಅದ್ಯಾವ ತಂಡ ಫೈನಲ್ ಎಂಟ್ರಿಯನ್ನು ಪಡ್ಕೊಳ್ತಾರಂತ ಗೊತ್ತಿಲ್ಲ. ಮಧ್ಯಾಹ್ನದ ಉರಿ ಬಿಸಿಲಿನಲ್ಲಿ ಇತಿಹಾಸ ಪ್ರಸಿದ್ಧ ಪಡುಪಣಮೂರ್ನ ಬಾಕಿ ಮಾರು ಅಂಕಣದಲ್ಲಿ ಕ್ರಿಕೆಟ್ನ ಕಾವು ಏರ್ತಾ ಇದೆ. ರೋಚಕ ಪಂದ್ಯವನ್ನ ಕಣ್ತುಂಬಿಕೊಳ್ತಾ ಇದ್ದಾರೆ ಬಹಳಷ್ಟು ಕ್ರೀಡಾಭಿಮಾನಿಗಳು. ಅತಿಥಿ ಅಭ್ಯಾಗತರ ಸಮ್ಮುಖದಲ್ಲಿ ಪಂದ್ಯ ಸಾಗ್ತಾ ಇದೆ. ನೇರ ಪ್ರಸಾರ M9 ಸ್ಪೋರ್ಟ್ಸ್ ಮೀಡಿಯಾ ಮಾಡ್ತಾ ಇದೆ. ಸಲಾಂ ಟಾಪ್ ಏಜ್ ರನ್ನಿಂಗ್ ಕ್ಯಾಚ್ ಅನ್ನು ಪಡ್ಕೊಳ್ಳುವಂತ ಪ್ರಯತ್ನಗಳ ಮಧ್ಯೆ 1 ಓಟ, 2ನೇ ಓಟವನ್ನ ಪೂರೈಸಿಕೊಂಡ್ರು. ಅವಳಿ ಓಟದ ಹೆಚ್ಚುವರಿ ಮುಖಾಂತರವಾಗಿ ತಂಡದ ಒಟ್ಟು ಮೊತ್ತ ಇವಾಗ 11ರ ಮೊತ್ತವನ್ನು ದಾಖಲಿಸಿಕೊಳ್ತಾ ಇದೆ MFC. 11 ಫಾರ್ ನೋ ಲಾಸ್. ಸಹೋದರರ ಜೋಡಿ ಕಣದಲ್ಲಿ ಇವಾಗ ಸ್ಟ್ರೈಕ್ ನಲ್ಲಿ ಯಶ್ವಿತ್, ನಾನ್ ಸ್ಟ್ರೈಕ್ ನಲ್ಲಿ ಯಶವಂತ. ಜಯಿಸಿಕೊಳ್ಳುವಂತ ತಂಡ ನೇರವಾಗಿ ಫೈನಲ್ ಟಿಕೆಟ್ ಅನ್ನು ಪಡ್ಕೊಳ್ತಾರೆ PCL ಟ್ರೋಫಿ 2024ರಲ್ಲಿ. ಸಲಾಮ್ ಇವಾಗ ಆರಂಭಿಕ ಒಬ್ಬರನ್ನ ಚಾಲ್ತಿಯ ಕೊನೆಯ 1 ಎಸೆತಗಳು ಬಾಕಿ. ಬಿರುಸ್ನ ಹೊಡೆತ ದಾಖಲಿಸಿಕೊಳ್ಳುವಂತ ಪ್ರಯತ್ನ, ನಡುವೆ ರಿಸ್ಕಿ ಸಿಂಗಲ್. 1 ಓಟವನ್ನು ದಾಖಲಿಸಿಕೊಂಡ್ರು. ಎಂಡ್ ಆಫ್ ದಿ ಓವರ್ ನಂಬರ್ 1. ಮೊದಲ ಓವರ್ನ ಮುಕ್ತಾಯಕ್ಕೆ 12ಕ್ಕೆ ನೋ ಲಾಸ್. 6 ಓವರ್ನ ಪಂದ್ಯಗಳು ಅಂಕಣದ ಒಳಭಾಗದಲ್ಲಿ ಸಾಗ್ತಾ ಇದೆ. ಅದೆಷ್ಟರ ಮೊತ್ತವನ್ನು ದಾಖಲಿಸಿಕೊಂಡು ಅದು ಯಾವ ಟಾರ್ಗೆಟ್ ಸೆಟ್ ಮಾಡ್ತಾರೆ ಅಂತ ಗೊತ್ತಿಲ್ಲ. 2 ಸಮಬಲ ತಂಡಗಳು ಸತತ 3 ಪಂದ್ಯವನ್ನು ಜಯಿಸಿಕೊಂಡು ಅಜಯದ ಓಟದೊಂದಿಗೆ ಕ್ವಾಲಿಫೈಯರ್ ಅರ್ಹತೆಯನ್ನು ಪಡ್ಕೊಂಡಂತ ಕೋಸ್ಟಲ್ ಆರ್ಕೆ ಬಾಯ್ಸ್ ಮತ್ತೊಂದೆಡೆಯಲ್ಲಿ ಆ ಪ್ಲೇಯರ್ಸ್ಗಳಿಗೆ ಊಟದ ವ್ಯವಸ್ಥೆ ರೆಡಿಯಾಗಿದೆ. ದಯವಿಟ್ಟು ಗಮನಿಸ್ಕೊಳ್ಳಿ, ಊಟದ ವ್ಯವಸ್ಥೆ ರೆಡಿ ಇದೆ. ಪ್ಲೇಯರ್ಸ್ಗಳು ಗಮನಿಸ್ಕೊಳ್ಳಿ. ದ್ವಿತೀಯ ಓವರ್ನ ಜವಾಬ್ದಾರಿ ಇವಾಗ ಯಂಗ್ ಸೆನ್ಸೇಷನ್ ರೈಸ್ ಎಂಟ್ರಿಯನ್ನ ಪಡ್ಕೊಳ್ತಾ ಇದೆ. ಫ್ರಾನ್ಸ್ ಹಳಂಗಡಿ ಪರವಾಗಿ ಆಡ್ತಾ ಇದ್ದಂತ ಹಿರಿಯ ಆಟಗಾರ ರಫೀತ್ ರವರ ಸುಪುತ್ರ ಕೋಸ್ಟಲ್ ಆರ್ಕೆ ಬಾಯ್ಸ್ ನ ಪರವಾಗಿ ಗೂಟದ ಹಿಂಭಾಗದಲ್ಲಿ ಮುಸ್ತಾಕ್ ಮುಕ್ಕ, ಕ್ರಿಕೆಟ್ನ ಹಿರಿಯಣ್ಣ ಆರ್ಕೆ ಬಾಯ್ ಈ ಒಂದು ಪಂದ್ಯಾಟದ ನೇರ ವೀಕ್ಷಣೆಯಲ್ಲಿ ಕೂಡ ಇದ್ದಾರೆ. ಮತ್ತೊಂದರಲ್ಲಿ MFCಯ ತಂಡ ಮಿತ್ರಪಟ್ನ ಫ್ರೆಂಡ್ಸ್ ಸರ್ಕಲ್ ಫೈನಲ್ಗಾಗಿ ಹೊಂಚು. ನಡುವೆ ಕ್ಯಾಚ್ ಅನ್ನ ಕೈ ಚೆಲ್ಲಿದ್ರು. ಯಶವಂತನಿಗೆ ಜೀವದಾನ.
ಸುಂದರತೆಯ ಬಿಗುದಾಳಿಯನ್ನು ಸಂಘಟಿಸುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದಾನೆ ರಯೀಸ್. ಬಹಳಷ್ಟು ರೋಚಕ ಪಂದ್ಯ. ಜಯಿಸಿಕೊಂಡ್ರೆ ನೇರವಾಗಿ ಫೈನಲ್ಗೆ. ರೈಸ್ ಎಸೆಗಾರಿಕೆ ವಿಭಾಗದಲ್ಲಿ ಯಶವಂತನಿಗೆ ದ್ವಿತೀಯ ಓವರ್ನ ಚಾಲ್ತಿಯ ಮೂರನೇ ಎಸೆತ. ರಯೀಸ್ ಯಶವಂತನಿಗೆ ಜೀವದಾನದ ಭರಪೂರ ಲಾಭ. ಸೀಮಾರೇಖೆ ಹೊರಭಾಗದಲ್ಲಿ ಸಿಕ್ಸರ್. ತಂಡದ ಒಟ್ಟು ಮೊತ್ತ 19 ಓಟವನ್ನು ದಾಖಲಿಸ್ತಾ ಇದೆ ಇವಾಗ ಎಂಎಫ್ಸಿಯ ತಂಡ. ರಯೀಸ್ ದ್ವಿತೀಯ ಓವರ್ನ ಚಾಲ್ತಿಯ 4ನೇ ಎಸೆತ. ಇವಾಗ ಜಾನ್ ಮೇಸ್ತ ಓಟಕ್ಕೆ ಅವಕಾಶಗಳು ಬರ್ತಾ ಇಲ್ಲ. ಮೊದಲ 4 ಎಸೆತ 7 ಓಟಕ್ಕೆ ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾನೆ ರಯೀಸ್. ಒಂದು ಕೈ ಚೆಲ್ಲಿದಂತ ಕ್ಯಾಚ್ ಕೊಂಚ ಮಟ್ಟಿಗೆ ದುಬಾರಿ ಅಂಶ. ಆದರೆ ಮರು ಹೋರಾಟದ ಎಸೆತಗಳು ರಯೀಸ್ ಎಸೆಗಾರಿಕೆಯಲ್ಲಿ ಬರ್ತಾ ಇದೆ. ಸಮಬಲದ ಎರಡೂ ತಂಡಗಳು ಇವಾಗ ಫೈನಲ್ನ ಟಿಕೆಟ್ಗಾಗಿ ಹೋರಾಟವನ್ನು ಮಾಡ್ತಾ ಇದ್ದಾರೆ. ರಯೀಸ್ ವಿಂಗ್ ನಲ್ಲಿ ಇವಾಗ ಗೂಟ್ ರಕ್ಷಕನ ಭದ್ರ ಬೊಗಸೆಯನ್ನ ಸೇರ್ತಾ ಇದೆ ಯಶವಂತ. ಗೋ ಬ್ಯಾಕ್ ಟು ದ ಪೆವಿಲಿಯನ್. ಸುಂದರತೆ ಇನ್ನಿಂಗ್ಸ್ ಅನ್ನ ಕಟ್ಕೊಂಡು ಹೊಸ ಮುಖ್ಯ ಆಟಗಾರನ ಎಂಟ್ರಿ ಆರಿಫ್ ಯಾನೆ ಬ್ರಾವೋ. ದ್ವಿತೀಯ ಓವರ್ನ ಚಾಲ್ತಿಯ ಕೊನೆಯ ಮುಂದೆಸ್ತುಗಳು ಬಾಕಿ ಉಳಿತಾ ಇದೆ. ಬಿಗು ದಾಳಿಯನ್ನು ಸಂಘಟಿಸ್ತಾ ಇದ್ದಾನೆ ರಯೀಸ್. ವಿಂಗ್ ನಲ್ಲಿ ಬಹುಶಃ ಬೌಲಿಂಗ್ ಮಾಡುವಂತ ಎತ್ತರದ ಜವಾಬ್ದಾರಿ ಬಹುಶಃ ಹೇಳೋದಾದ್ರೆ. ಕ್ರೂಷಿಯಲ್ ಪಂದ್ಯ. ಜಯಿಸ್ಕೊಂಡ್ರೆ ಫೈನಲ್ ಟಿಕೆಟ್, ತಪ್ಪಿದ್ರೆ ಅವಕಾಶ ಇದಾವೆ. ಮತ್ತೆ ರಯೀಸ್ ಎಸ್ತಂತ ಚೆಂಡು ಗೂಟದ ಹಿಂಭಾಗದಲ್ಲಿ ವೈಡ್ +4. 5 ಓಟಗಳ ಹೆಚ್ಚುವರಿ. ಅನಗತ್ಯ ತಪ್ಪುಗಳು. ತಂಡದ ಒಟ್ಟು ಮೊತ್ತ ಇವಾಗ 24ರ ಮೊತ್ತವನ್ನು ದಾಖಲಿಸಿಕೊಳ್ತಾ ಇದೆ ಎಂಎಫ್ಸಿಯ ತಂಡ. ದ್ವಿತೀಯ ಓವರ್ನ ಚಾಲ್ತಿಯ ಕೊನೆ ಮುಂದೆಸ್ತುಗಳು ಬಾಕಿ. ಲಾಸ್ಟ್ ಬಾಲ್ ಆಫ್ ದಿ ಸೆಕೆಂಡ್ ಓವರ್. ಪವರ್ ಪ್ಲೇನ ಹಂತದಲ್ಲಿ ರನ್ ಗತಿಯನ್ನು ಕಾಯ್ದುಕೊಳ್ತಾ ಇದೆ ಎಂಎಫ್ಸಿ. ರಯೀಸ್ ಆರಿಫ್ ಗೆಸ್ಟ್ ಅಂತ ಜಾನ್ ಮೇಸೆತ ಅನಗತ್ಯವಾಗಿ 5 ಓಟಗಳನ್ನು ಬಿಟ್ಟುಕೊಟ್ರು. ಎಸ್, ಎಂಡ್ ಆಫ್ ದಿ ಓವರ್ ನಂಬರ್ 2. ತಂಡದ ಒಟ್ಟು ಮೊತ್ತ 24. ಬಿದ್ದಂತ ಹುದ್ದರಿಗಳ ಸಂಖ್ಯೆ 1. ಅಂತಿಮ 24 ಎಸೆತ. ಅದೆಷ್ಟರ ಮೊತ್ತವನ್ನು ದಾಖಲಿಸಿಕೊಂಡು ಅದೆಷ್ಟರ ಟಾರ್ಗೆಟ್ ಸೆಟ್ ಮಾಡ್ತಾರಂತ ಗೊತ್ತಿಲ್ಲ. ಜಯಿಸ್ಕೊಂಡ್ರೆ PCL ಟ್ರೋಫಿ 2024ರ ಮೊದಲ ತಂಡವಾಗಿ ಫೈನಲ್ ಎಂಟ್ರಿಯನ್ನು ಪಡ್ಕೊಳ್ಳುವಂತ ಅವಕಾಶ. ಅದ್ಯಾವ ತಂಡ ಟೂರ್ನಮೆಂಟ್ನ ಮೊದಲ ತಂಡವಾಗಿ ಫೈನಲ್ ಟಿಕೆಟ್ ಅನ್ನು ಪಡಿತಾರೆ ಅಂತ ಗೊತ್ತಿಲ್ಲ. ಟೂರ್ನಮೆಂಟ್ ಅನ್ನು ಜಯಿಸಿಕೊಳ್ಳುವಂತ ತಂಡ 1 ಲಕ್ಷ ನಗದು ಪುರಸ್ಕಾರವನ್ನು ಆಕರ್ಷಕ ಟ್ರೋಫಿಯೊಂದಿಗೆ ಪಡಿತಾರೆ. ದ್ವಿತೀಯ ಸ್ಥಾನೀಯ ತಂಡ 50,000 ನಗದು ಪುರಸ್ಕಾರವನ್ನ ಆಕರ್ಷಕ ರನ್ನರ್ಸ್ ಅಪ್ ಟ್ರೋಫಿಯೊಂದಿಗೆ ಪಡಿತಾರೆ. ಪ್ರತಿ ಪಂದ್ಯಕ್ಕೂ ಪಂದ್ಯ ಶ್ರೇಷ್ಠ. ಫೈನಲ್ ಪಂದ್ಯದ ಪಂದ್ಯ ಶ್ರೇಷ್ಠದ ಗೌರವ. ಮ್ಯಾನ್ ಆಫ್ ದಿ ಮ್ಯಾಚ್, ಮ್ಯಾನ್ ಆಫ್ ದಿ ಸೀರೀಸ್, ಈ ಒಂದು ಪ್ರಶಸ್ತಿಯನ್ನ ಕೊಟ್ಟು ಸಹಕರಿಸಿದವರು ವರುಣ್ ಸುವರ್ಣ ಹೊಯ್ಗೆಗುಡ್ಡೆ. ವಿದೇಶದಲ್ಲಿದ್ದಾರೆ. ಈ ಒಂದು ಪಂದ್ಯದ ನೇರ ಪ್ರಸಾರವನ್ನು ಕೂಡ ವೀಕ್ಷಿಸ್ತಾ ಇದ್ದಾರೆ. ಪಂದ್ಯದ ನೇರ ಪ್ರಸಾರವನ್ನು ಮಾಡ್ತಾ ಇದೆ M9 ಸ್ಪೋರ್ಟ್ಸ್ ಮೀಡಿಯಾ. ಸ್ಟ್ರೈಕ್ನಲ್ಲಿ ಅಶ್ವೇತ್ ಆರಂಭಿಕ ಅಗ್ರ ಕ್ರಮಾಂಕದ ಆಟಗಾರ. ಜಾನ್ ಮೇ ಹೊಡೆತವನ್ನು ದಾಖಲಿಸಿಕೊಳ್ಳುವಂತ ಪ್ರಯತ್ನ, ಕೊಂಚ ಮಟ್ಟಿಗೆ ಡಿ ಪಾಯಿಂಟ್ ಕಡೆ ದಬ್ಬಿ ಆಡುವಂತ ಪ್ರಯತ್ನ.
ತಂಡದ ಒಟ್ಟು ಮೊತ್ತ 25ರ ಮೊತ್ತವನ್ನು ದಾಖಲಿಸಿಕೊಳ್ತಾ ಇದೆ. ಟಾರ್ಗೆಟ್ ಸೆಟ್ ಮಾಡುವಂತ ಪ್ರಯತ್ನವನ್ನು ಮಾಡ್ತಾ ಇದೆ MFCಯ ತಂಡ. ಸ್ಟ್ರೈಕ್ ನಲ್ಲಿ ಆರಿಫ್ ಎನೆ ಬ್ರಾವೋ, ಶೈಲೇಶ್ ಇನ್ನಷ್ಟೇ ಕ್ರೀಸ್ಗೆ ಬರಬೇಕಾಗಿದೆ. ಮತ್ತೆ ಜಾಣ್ಮೆ ಹೊಡೆತ ನಡುವೆ ಥರ್ಡ್ ಮ್ಯಾನ್ ಕಡೆ ದಬ್ಬಿ ಆಡುವಂತ ಪ್ರಯತ್ನ. ಒಂದೋಟ 2 ಓಟವನ್ನು ಪೂರೈಸಿಕೊಂಡ್ರು. ಕ್ರಿಕೆಟ್ನ ಅಂಕಣ ಆಗಿರ್ಲಿ, ಕಬಡ್ಡಿ ಅಂಕಣ ಆಗಿರ್ಲಿ, ಬ್ರಾವೋ ಆರಿಫ್ನ ಮಟ್ಟಿಗೆ ಹೇಳೋದಾದ್ರೆ ಕೊಂಚ ಮಟ್ಟಿಗೆ ಪಾದರಸ ಅಂತ ಕರೀತಾರೆ ಅವರನ್ನ. ಯುವ ಕಾಲುಗಳು ಬಹಳಷ್ಟು ವೇಗವಾಗಿ ಹೆಜ್ಜೆಯನ್ನು ಹಾಕುವಂತ ಕಾಲ. ಶಿಯಾಬ್ ಫುಲ್ ಟಾಸ್ ಆಗಿ ಬಿದ್ದ ಚೆಂಡು ದಾಂಡು ತಪ್ಪಿ ಕಾಲಿಗೆ ಬಡಿತಾ ಇದೆ. ಲೆಗ್ ಬಾಯ್ಸ್ ಎನ್ನುವಂತ ಸೂಚನೆ. ಲೆಗ್ ಬಾಯ್ಸ್ ನ ಮುಖಾಂತರವಾಗಿ ಒಂದು ಬಡದ ಹೆಚ್ಚುವರಿ. ತಂಡದ ಒಟ್ಟು ಮೊತ್ತ ಇವಾಗ 28ರ ಮೊತ್ತವನ್ನು ದಾಖಲಿಸಿಕೊಳ್ತಾ ಇದೆ. 28 ಇನ್ ಆನ್ ಸ್ಕೋರ್ ಬೋರ್ಡ್. ಮೊದಲನೇ ಕ್ವಾಲಿಫೈಯರ್ ಪಂದ್ಯ ಸಾಗ್ತಾ ಇದೆ. ಜಯಿಸ್ಕೊಂಡ್ರೆ ನೇರವಾಗಿ ಫೈನಲ್ ನ ಟಿಕೆಟ್. ಮತ್ತೆ ಬ್ಯಾಕ್ ಫುಟ್ ನಲ್ಲಿ ಒಂದು ಓಟವನ್ನು ದಾಖಲಿಸಿಕೊಂಡ್ರು. 2ನೇ ಓಟಕ್ಕೆ ಪ್ರಯತ್ನಗಳ ಮಧ್ಯೆ ಪೂರೈಕೆ ಅವಳಿ ಓಟಗಳ ಹೆಚ್ಚುವರಿನ ಕಂಡುಕೊಳ್ತಾ ಇದೆ. ತಂಡದ ಒಟ್ಟು ಮೊತ್ತ ಇವಾಗ 33 ದಶಕದ ಸಾಧನೆಯನ್ನ ಮಾಡ್ತಾ ಇದೆ. 6 ಓವರ್ನ ಪಂದ್ಯ ಅಂಕಣದ ಒಳಭಾಗದಲ್ಲಿ ಬೌಲಿಂಗ್ ಅಲ್ಲಿ ಶಿಯಾಬ್ ಚಾಲ್ತಿಯ 5ನೇ ಎಸೆತ 3ನೇ ಓವರ್ನ ಚಾಲ್ತಿಯಲ್ಲಿ. ಟಾಪ್ ಪಿಚ್ ನಡುವೆ ರನ್ನಿಂಗ್ ಕ್ಯಾಚ್. ಯಾಸ್ಮಿತ್ ಗೋ ಬ್ಯಾಕ್ ಟು ದ ಪೆವಿಲಿಯನ್. ಕ್ರೂಷಿಯಲ್ ಬ್ರೇಕ್ ಥ್ರೂ ಅನ್ನ ಪಡ್ಕೊಳ್ತಾ ಇದೆ ಇವಾಗ ಕೋಸ್ಟಲ್ ಆರ್ಕೆ ಬಾಯ್ಸ್ ನ ತಂಡ. ಹೊಸಮುಖಿ ಆಟಗಾರನ ಎಂಟ್ರಿ ಇವಾಗ ಶೈಲೇಶ್ ಮುಖ 4ನೇ ಕ್ರಮಾಂಕದಲ್ಲಿ ಇವಾಗ. ಹೊಸಮುಖಿ ಆಟಗಾರನ ಎಂಟ್ರಿ ಇವಾಗ. MFCಯ ಪರವಾಗಿ ಮತ್ತೋರು MFCಯ ನಂಬುಗೆ ಅಸ್ತ್ರ ಶೈಲೇಶ್. ಶಿಯಾಬ್ ಕೊನೆಯ ಬಾರಿಗೆ ಶಿಯಾಬ್ ಎಸ್ತಂತ ಚೆಂಡು ಫುಲ್ ಟಾಸ್ ಆಗಿ ಬಿದ್ದ ಚೆಂಡು ನಡುವೆ ಒಂದು ಓಟವನ್ನು ದಾಖಲಿಸಿಕೊಂಡ್ರು. ತನ್ನ ಮೂಲಕವಾಗಿ ಎಂಡ್ ಆಫ್ ದಿ ಓವರ್ ನಂಬರ್ 3. ತಂಡದ ಒಟ್ಟು ಮೊತ್ತ 31ಕ್ಕೆ 2. ಅಫಿಷಿಯಲ್ ಬ್ರೇಕ್ ಇದೆ. 2 ನಿಮಿಷ ಟೈಮರ್ ಆಫ್ ಆಗಿದೆ. 13 ನಿಮಿಷ ಆಗಿದೆ, ಗಮನಿಸ್ಕೊಳ್ಳಿ. ಪಂದ್ಯ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ. ಟೈಮರ್ ಆನ್ ಇದೆ, ಗಮನಿಸ್ಕೊಳ್ಳಿ. ಇವಾಗ ರಯೀಸ್ ತನ್ನ ತಂಕಂತಿನ ದ್ವಿತೀಯ ಓವರ್
ತಂಡದ 4ನೇ ಓವರ್ನ ಜವಾಬ್ದಾರಿಯನ್ನು ಹೊರ್ತಾ ಇದ್ದಾನೆ. ಮೊದಲ 3 ಓವರ್ನ ಮುಕ್ತಾಯಕ್ಕೆ ತಂಡದ ಒಟ್ಟು ಮೊತ್ತ 31 ಮೊತ್ತವನ್ನು ದಾಖಲಿಸಿಕೊಳ್ತಾ ಇದೆ ಎಂಎಫ್ಸಿ. ರೈಸ್ ಟು ಶೈಲೇಶ್. ಬೀಸುವಂತ ಪ್ರಯತ್ನ, ನೆಲಕಚ್ಚಿ ಬಂದಂತ ಚೆಂಡು, ಲೋ ಪಿಚ್ಚಿಂಗ್ ಡೆಲಿವರಿ. ಯಶಸ್ಸಿನ ಯುವ ಪ್ರತಿಭೆ, ಯಂಗ್ ಸೆನ್ಸೇಷನ್ ರೈಸ್ ಇವಾಗ ಎಸ್ತಗಾರಿಕೆ ವಿಭಾಗದಲ್ಲಿ ಸ್ಟ್ರೈಕ್ ಎಂಡ್ ನಲ್ಲಿ ವಲಯದ ಬಹಳಷ್ಟು ಹಿರಿಯ ಅನುಭವದ ಆಟಗಾರ ಶೈಲೇಶ್ ಮುಖ ಎಂಎಫ್ಸಿಯ ಪರವಾಗಿ. ಫೈನಲ್ ನ ಟಿಕೆಟ್ಗಾಗಿ ಹೋರಾಟಗಳು ಸಾಗ್ತಾ ಇದೆ. ಮೊದಲ ಕ್ವಾಲಿಫೈಯರ್ ನ ಪಂದ್ಯ ಅಂಕಣದ ಒಳಭಾಗದಲ್ಲಿ ಸಾಗ್ತಾ ಇದೆ. ಪಿಸಿಎಲ್ ಟ್ರೋಫಿ, ಫುಲ್ ಟಾಸ್ ಅಂಡ್ ಪನಿಶ್ ಇಟ್, 1 ಬೌನ್ಸ್ ಬೌಂಡ್ರಿ. ಶೈಲು ದಾಂಡಿನ ಮುಖಾಂತರವಾಗಿ ಬರ್ತಾ ಇದೆ. ಇವಾಗ ಸುಲಭ ಸಾಧ್ಯ ಚೆಂಡಿನ ಭರಪೂರ ಲಾಭವನ್ನು ಪಡ್ಕೊಳ್ತಾ ಇದ್ದಾನೆ ಶೈಲೇಶ್. ತಂಡದ ಒಟ್ಟು ಮೊತ್ತ 35 ಮೊತ್ತವನ್ನು ದಾಖಲಿಸಿಕೊಳ್ತಾ ಇದೆ. ಜಯಿಸ್ಕೊಂಡ್ರೆ ನೇರವಾಗಿ ಫೈನಲ್ ನ ಎಂಟ್ರಿ. ಪಿಸಿಎಲ್ ಟ್ರೋಫಿ 2024ರ ಪಂದ್ಯಗಳು ನಿನ್ನೆಗೆ ಪ್ರಾರಂಭ. ಇವಾಗ ಮುಂದುವರಿಕೆಯನ್ನ ಕಂಡುಕೊಂಡು ಕುತೂಹಲಕಾರಿಯ ಘಟ್ಟವನ್ನ ಕ್ರಮಿಸ್ತಾ ಇದೆ. ಬಹಳಷ್ಟು ಕ್ರೀಡಾಭಿಮಾನಿಗಳ ಸಮ್ಮುಖದಲ್ಲಿ ಮಧ್ಯಾಹ್ನದ ಉರಿ ಬಿಸಿಲಿನಲ್ಲಿ ಮತ್ತೆ ರೈಸ್. ಶೈಲೇಶ್ ಸ್ಟಾಪೇಜ್. ಶೈಲೇಶ್ ಗೋ ಬ್ಯಾಕ್ ಟು ದ ಪೆವಿಲಿಯನ್. ಕ್ರೂಷಿಯಲ್ ಬ್ರೇಕ್ ಥ್ರೂ ಅನ್ನ ಪಡ್ಕೊಳ್ತಾ ಇದೆ. ಮತ್ತೆ ಇವಾಗ ಕೋಸ್ಟಲ್ ಆರ್ಕೆ ಬಾಯ್ಸ್ ನ ತಂಡ. ಶೈಲು ಇನ್ನಿಂಗ್ಸ್ ಮುಕ್ತಾಯ. ಹೊಸ ಮುಖ್ಯ ಆಟಗಾರನ ಎಂಟ್ರಿ. ಇವಾಗ ಸಸಿತ್ಲು ಪರಿಸರದ ಮತ್ತೋರ್ವ ಪ್ರತಿಭಾನ್ವಿತ ಸವ್ಯಸಾಚಿ ಆಟಗಾರ ಚಿರಾಗ್. ಮೊದಲಿಗೆ ಯಶವಂತ, ಆ ಬಳಿಕ ಯಶ್ವಿತ್, ಇವಾಗ ಶೈಲೇಶ್. ಹೊಸ ಪಾರ್ಟ್ನರ್ಶಿಪ್ ಆಟಗಳು ಈಗ ಬರಬೇಕಾಗಿದೆ. ಬಿಗು ದಾಳಿಯನ್ನು ಸಂಘಟಿಸ್ತಾ ಇದ್ದಾನೆ ರೈಸ್ ಕೋಸ್ಟಲ್ ಆರ್ಕೆ ಬಾಯ್ಸ್ ನ ಪರವಾಗಿ. ಯಶವಂತನ ಕ್ರೂಷಿಯಲ್ ವಿಕೆಟ್ ಅನ್ನು ಪಡ್ಕೊಂಡ. ತದ ಬಳಿಕ ಶೈಲೇಶ್ ನ ಕ್ರೂಷಿಯಲ್ ವಿಕೆಟ್ ಅನ್ನು ಕೂಡ ಪಡ್ಕೊಳ್ತಾನೆ ರೈಸ್. ಮತ್ತೆ ಬೀಸುವಂತ ಎಸೆತ, ತನ್ಮೂಲಕ ಓಟಕ್ಕೆ ಅವಕಾಶಗಳು ಬರ್ತಾ ಇಲ್ಲ. ಸುಂದರತೆ, ಬಿಗುದಾಳಿ, ಬೌಂಡ್ರಿಯ ಬಳೆ, ಕಮ್ ಬ್ಯಾಕ್. 4 ಚೆಂಡುಗಳ ಮಧ್ಯೆ 4 ಓಟಕ್ಕೆ ಅವಕಾಶ ಮಾಡಿಕೊಡ್ತಾ ಇದ್ದಾನೆ. ತಂಡದ ಒಟ್ಟು ಮೊತ್ತ 35 ಮೊತ್ತವನ್ನು ದಾಖಲಿಸಿಕೊಳ್ತಾ ಇದೆ ಎಂಎಫ್ಸಿ. ಮಿತ್ರ ಭಟ್ನ ಫ್ರೆಂಡ್ ಸರ್ಕಲ್ ಜಯಿಸ್ಕೊಂಡ್ರೆ ನೇರವಾಗಿ ಫೈನಲ್ ನ ಟಿಕೆಟ್. ಮತ್ತೆ ಜಾನ್ ಮೇಸೆತ, ಮತ್ತೆ ಲೋ ಪಿಚ್ಚಿಂಗ್, ಓಟಕ್ಕೆ ಅವಕಾಶಗಳು ಬರ್ತಾ ಇಲ್ಲ. ರೈಸ್ ನ ಎಸ್ತಗಳು ಎದುರಾಳಿ ಆಟಗಾರರಿಗೆ ಕಬ್ಬಿಣದ ಕಡಲೆ ಆಗ್ತಾ ಇದೆ. 1 more to go. 4ನೇ ಓವರ್ನ ಚಾಲ್ತಿಯ ಕೊನೆಯ 1 ಎಸ್ತಗಳು ಬಾಕಿ. ಮಧ್ಯಾಹ್ನದ ಉರಿ ಬಿಸಿಲಿನಲ್ಲಿ ಇತಿಹಾಸ ಪ್ರಸಿದ್ಧ ಪಡುಪಣಂಬೂರಿನ ಬಾಕಿಮೋರ್ ಅಂಗಣದಲ್ಲಿ ಪಂದ್ಯಗಳು ಸಾಗ್ತದೆ. ಮತ್ತೆ ರೈಸ್ ಸತತವಾಗಿ ಎದುರಾಳಿ ಆಟಗಾರನ ವಂಚಿಸುವಂತ ಪ್ರಯತ್ನಗಳ ಮಧ್ಯೆ ವೈಡ್ ಬಾಲ್ ಎನ್ನುವಂತ ಸೂಚನೆ. 1+1 ಅವಳಿ ಓಟದ ಹೆಚ್ಚುವರಿ. ತಂಡದ ಒಟ್ಟು ಮೊತ್ತ ಇವಾಗ 37, 37 ಆನ್ ಸ್ಕೋರ್ ಬೋರ್ಡ್. 4ನೇ ಓವರ್ನ ಚಾಲ್ತಿಯ ಕೊನೆಯ 1 ಎಸೆತಗಳು ಬಾಕಿ. ಲಾಸ್ಟ್ ಬಾಲ್ ಆಫ್ ದಿ 4th ಓವರ್. ಬೀಸುವಂತ ಪ್ರಯತ್ನಗಳ ಮಧ್ಯೆ ರನ್ನಿಂಗ್ ಕ್ಯಾಚ್, ಮತ್ತೊಂದು ಬ್ರೇಕ್ ಥ್ರೂ. ಬ್ರಾವೋ ಆರಿಫ್, ಗೋ ಬ್ಯಾಕ್ ಟು ದ ಪೆವಿಲಿಯನ್. ಮುಕ್ತಾಯಗೊಂಡ 4 ಓವರ್ನ ಬಳಿಕ ತಂಡದ ಒಟ್ಟು ಮೊತ್ತ 37, 12 ಎಸೆತಗಳು ಬಾಕಿ ಉಳಿತಾ ಇದ್ದಾವೆ. ದಯವಿಟ್ಟು ಗಮನಿಸ್ಕೊಳ್ಳಿ, 17 ನಿಮಿಷ 5 ಸೆಕೆಂಡ್ ಈಗಾಗಲೇ ಆಗಿದೆ. 4 ಓವರ್ನ ಮುಕ್ತಾಯ. 3 ನಿಮಿಷದ ಒಳಗಾಗಿ 5ನೇ ಓವರನ್ನ ಮುಗಿಸ್ಕೊಡ್ಬೇಕು. ತಪ್ಪಿದ್ರೆ ಪವರ್ ಪ್ಲೇ ಕೊನೆಯ ಓವರ್. ಟೈಮರ್ ಆನ್ ಇದೆ ಇಲ್ಲಿ, ಇವಾಗ ಆಫ್ ಇದೆ. ಹೊಸ ಮುಖ್ಯ ಆಟಗಾರನ ಎಂಟ್ರಿನ ಪಡ್ಕೊಳ್ತಾ ಇದೆ ಇವಾಗ ಎಂಎಫ್ಸಿಯ ತಂಡ. ಅವಿನಾಶ್, ಯಾನೆ ಆಂಚು, ಎಸ್ ಬ್ಯಾಟ್ಸ್ಮನ್ ಕ್ರೀಸ್ಗೆ ರೀಚ್ ಆದ್ರೂ ಟೈಮರ್ ಆನ್ ಆಗಿರ್ತದೆ. ಗಮನಿಸ್ಕೊಳ್ಳಿ, ಟೈಮರ್ ಇಸ್ ಆನ್.
5ನೇ ಓವರ್ನ ಜವಾಬ್ದಾರಿಯಲ್ಲಿ ಶಿವ. ಗಮನಿಸಿಕೊಳ್ಳಿ 17-24. ಟೈಮರ್ ಆನ್ ಇದೆ. ಬ್ಯಾಟ್ಸ್ಮನ್ ಕ್ರೀಸ್ಗೆ ಬಂದ ತಕ್ಷಣ ಟೈಮರ್ ಆನ್ ಆಗಿರ್ತದೆ, ಗಮನಿಸಿಕೊಳ್ಳಿ ಅದನ್ನ. ಚಿರಾಗ್ಗೆ ಫುಲ್ ಟಾಸ್ ಆಗಿ ಬಿದ್ದ ಚೆಂಡು ರಿವರ್ಸ್ ಸಿಕ್ಸರ್. ಸೀಮಾ ರೇಖೆ ಹೊರಭಾಗವನ್ನು ಕ್ರಮಿಸ್ತಾ ಇದೆ. ಸುಲಭ ಸಾಧ್ಯ ಫುಲ್ ಟಾಸ್ಗೆ ಚಿರಾಗ್ನ ಪರ್ಫೆಕ್ಟ್ ಸಿಕ್ಸರ್ MFCಯ ಪರವಾಗಿ. ತಂಡದ ಒಟ್ಟು ಮೊತ್ತ 43 ಓಟವನ್ನು ದಾಖಲಿಸಿಕೊಳ್ತದೆ. ಇವಾಗ ಜಾಣ್ ಮೇಸತ ಲೆಕ್ಕಾಚಾರದ ಹೊಡೆತಗಳು, ಪಾಯಿಂಟ್ ಕಡೆ ದಬ್ಬಿ ಆಡುವಂತ ಪ್ರಯತ್ನ. ರೈಸ್ ಕ್ಷೇತ್ರರಕ್ಷಣೆ ಮಾಡ್ತಾ ಇದ್ದಾನೆ. ಇವಾಗ ಅವಿನಾಶ್ ಸ್ಟ್ರೈಕ್ ಎಂಡ್ ನಲ್ಲಿ ಮುಖ್ಯ ಪರಿಸರದ ಮತ್ತೋರ್ವ ಆಟಗಾರ ಅವಿನಾಶ್ ಸೇನೆ ಅಂಚು ಬೀಸುವಂತ ಪ್ರಯತ್ನ. ಡಿಪ್ ಮಾದರಿ ಎಸೆತ ನೆಗೆತವನ್ನ ಕಂಡ ಚೆಂಡು. ಓಟಕ್ಕೆ ಅವಕಾಶಗಳು ಬರ್ತಾ ಇಲ್ಲ. ಅಂಕಿ ಅಂಶ ಪಟ್ಟಿಯಲ್ಲಿ ಡಾಟ್ ಡೆಲಿವರಿ. ತಂಡದ ಒಟ್ಟು ಮೊತ್ತ 44. ಮತ್ತೆ ಓಟಕ್ಕೆ ಅವಕಾಶಗಳು ಬರ್ತಾ ಇಲ್ಲ. ಮೊದಲ ಚೆಂಡಿಗೆ ಸಿಕ್ಸರ್, ಆ ಬಳಿಕ 1 ಓಟವನ್ನು ದಾಖಲಿಸಿಕೊಂಡ್ರು. ಆ ಬಳಿಕ 2 ಡಾಟ್ ಬಾಲ್. 5ನೇ ಓವರ್ನ ಚಾಲ್ತಿಯಲ್ಲಿ ಪಂದ್ಯ ಸಾಗ್ತಾ ಇದೆ. ಕೋಸ್ಟಲ್ RK ಬಾಯ್ಸ್ ವರ್ಸಸ್ MFCಯ ತಂಡ. ಫೈನಲ್ನ ಟಿಕೆಟ್ಗಾಗಿ ಹೋರಾಟ. ರಿಫಾಯ್ ತಡೆಗೋಡೆಯಾಗಿ ನಿಂತರಲ್ಲಿ 1 ಓಟವನ್ನು ದಾಖಲಿಸಿಕೊಂಡ್ರು. 1 ಓಟದ ಮುಖಾಂತರ ಬಗ್ಗೆ ತಂಡದ ಒಟ್ಟು ಮೊತ್ತ 45. 5ನೇ ಓವರ್ನ ಚಾಲ್ತಿಯ ಕೊನೆಯ 1 ಎಸೆತಗಳು ಬಾಕಿ. ಲಾಸ್ಟ್ ಬಾಲ್ ಆಫ್ ದಿ 5th ಓವರ್. PCL ಟ್ರೋಫಿ 2024 ವೇದಿಕೆ ಮುಂಭಾಗದಲ್ಲಿ ಬಹಳಷ್ಟು ಆಕರ್ಷಕ ಟ್ರೋಫಿ ರಾರಾಜಿಸ್ತಾ ಇದೆ. ಅದ್ಯಾವ ತಂಡ ಆ ಟ್ರೋಫಿಗೆ ಮುತ್ತಿಕ್ತಾರಂತ ಗೊತ್ತಿಲ್ಲ. ಜಯಿಸ್ಕೊಂಡ್ರೆ 1 ಲಕ್ಷದ ನಗದು ಪುರಸ್ಕಾರ ಜೊತೆಯಾಗಿ ಆಕರ್ಷಕ ಟ್ರೋಫಿ ಕೂಡ ಇದೆ. ಲೆಕ್ಕಾಚಾರದ ಹೊಡೆತ. 1 ಓಟವನ್ನು ದಾಖಲಿಸಿಕೊಂಡ್ರು. ಚಿರು 2ನೇ ಓಟಕ್ಕೆ ಪ್ರಯತ್ನಗಳ ಮಧ್ಯೆ ರನ್ನೌಟ್ಗೆ ಬಲವಾದ ಮನವಿ. ಅವಳಿ ಓಟವನ್ನು ಪೂರೈಸಿಕೊಂಡ್ರು. ಎಂಡ್ ಆಫ್ ದಿ ಓವರ್ ನಂಬರ್ 5. ತಂಡದ ಒಟ್ಟು ಮೊತ್ತ ಇವಾಗ 47 ಓಟವನ್ನು ದಾಖಲಿಸ್ತಾ ಇದೆ. ಅಂತಿಮ ಎಸೆತ ಅದೆಷ್ಟರ ಮೊತ್ತವನ್ನು ದಾಖಲಿಸಿಕೊಂಡು ಅದ್ಯಾವ ಟಾರ್ಗೆಟ್ ಸೆಟ್ ಮಾಡ್ತಾರಂತ ಗೊತ್ತಿಲ್ಲ. ಜಯಿಸ್ಕೊಂಡ್ರೆ ಟೂರ್ನಮೆಂಟ್ನ ಮೊದಲ ತಂಡವಾಗಿ ಫೈನಲ್ ಎಂಟ್ರಿನ ಪಡ್ಕೊಳ್ತಾರೆ. ಸರಿಯಾಗಿ 20 ನಿಮಿಷಕ್ಕೆ ಮೊದಲ 5 ಓವರನ್ನ ಮುಗಿಸ್ಕೊಟ್ರು. ಅಂತಿಮ 6 ಎಸೆತಗಳು ಬಾಕಿ. 6 more to go. 47 ಆನ್ ಬೋರ್ಡ್. 47. 6 ಎಸೆತಗಳು ಬಾಕಿ ಉಳಿತಾ ಇದೆ. ಕೊನೆ ಓವರ್ನ ಜವಾಬ್ದಾರಿಗೆ ಇವಾಗ ಕೋಸ್ಟಲ್ RK ಬಾಯ್ಸ್ನ ಪರವಾಗಿ ಕೊನೆಯ ಜವಾಬ್ದಾರಿ ಓವರ್ನ ಹೊರ್ತಾ ಇದ್ದಾನೆ ಎಸೆತಗಾರ ಅಮನ್ಗೆ. ಅಂತಿಮ ಓವರ್ನ ಜವಾಬ್ದಾರಿ. ಅಂತಿಮ 6 ಎಸೆತಗಳು ಬಾಕಿ. 6 more to go. ಅದೆಷ್ಟರ ಮೊತ್ತವನ್ನು ದಾಖಲಿಸಿಕೊಂಡು ಅದ್ಯಾವ ಟಾರ್ಗೆಟ್ ಸೆಟ್ ಮಾಡ್ತಾರೆ ಅಂತ ಗೊತ್ತಿಲ್ಲ. ದೇಶ ವಿದೇಶಗಳ ನೇರ ಪ್ರಸಾರವನ್ನು ಪಂದ್ಯವನ್ನು ವೀಕ್ಷಿಸ್ತಾ ಇದ್ದಾರೆ. ಅಮನ್ ಎಸ್ತಂತ ಚೆಂಡು ರಿಸ್ಕ್ ಸಿಂಗಲ್ ಮಾಡುವಂತ ಪ್ರಯತ್ನಗಳ ಮಧ್ಯೆ ವೈಡ್ ಬಾಲ್, ನಡುವೆ ರನ್ಔಟ್. ಚಿರು ಸ್ಟ್ರೈಕ್ ಅನ್ನು ಪಡ್ಕೊಳ್ಳುವಂತ ಒಂದು ಲೆಕ್ಕಾಚಾರದ ಮೈಂಡ್ ಗೇಮ್ ಆಟ. ತಂಡದ ಒಟ್ಟು ಮೊತ್ತ 48. ಅವಿನಾಶ್ ಗೋ ಬ್ಯಾಕ್ ಟು ದ ಪೆವಿಲಿಯನ್. ಹೊಸ ಮುಖ್ಯ ಆಟಗಾರನ ಎಂಟ್ರಿ, ಸುಭಾಷನ ಎಂಟ್ರಿನ ಪಡ್ಕೊಳ್ತಾ ಇದೆ. ಇವಾಗ ಪಂದ್ಯದ ವೀಕ್ಷಣೆ ನಮ್ಮೊಂದಿಗಿದ್ದಾರೆ ಹರೀಶ್ ದೇವಡಿಗ ಅಗ್ಗಣ್ಣ. ಈಗಾಗಲೇ ಪಂದ್ಯದ ವೀಕ್ಷಣೆಗಳಿದ್ದಾರೆ. ಮುಖ್ಯ ವೇದಿಕೆಯಲ್ಲಿ ನಮ್ಮೊಂದಿಗಿದ್ದಾರೆ. ತಂಡದ ಒಟ್ಟು ಮೊತ್ತ 48. 48. ಮೊದಲನೇ ಕ್ವಾಲಿಫೈಯರ್ ಪಂದ್ಯ. ಬ್ಲಾಕ್ ಹೋಲ್ ನಲ್ಲಿ ಬಿದ್ದ ಚೆಂಡು. ಈ 2020 ಮಾದರಿಯ ಕ್ರಿಕೆಟ್ ಅನ್ನೋದು ಯಾವತ್ತು ಬಂತು ಬೌಲರ್ಸ್ ಕೂಡ ಬಹಳಷ್ಟು ಕಲ್ತ್ಕೊಂಡ್ರು. ಇನ್ ಸ್ವಿಂಗ್ ಮಾದರಿಯ ಪ್ರಯೋಗ, ಔಟ್ ಸ್ವಿಂಗ್ ಮಾದರಿಯ ಪ್ರಯೋಗ, ಬ್ಲಾಕ್ ಬಾಲ್ಗಳು, ಸ್ಲೋವರ್ಗಳು, ಮತ್ತೆ ಬೇಯಿಸುವಂತ ಪ್ರಯತ್ನ. ನೆಲಕಚ್ಚಿ ಬಂದ ಚೆಂಡು ಹೊರ ತಿರುವನ್ನ ಕಂಡುಕೊಳ್ತಾ ಇದೆ. ವೈಡ್ ಬಾಲ್. ಬಳುವಳಿ ಹುಡುಗರ ರೂಪದ ಓಟಗಳು. ಜಯಿಸ್ಕೊಂಡ್ರೆ ನೇರವಾಗಿ ಫೈನಲ್.
ಆ ಲೆಕ್ಕಾಚಾರ ತಪ್ಪಿದರೆ ಮತ್ತೊಂದು ಅವಕಾಶ ಇದೆ. ಎರಡನೇ ಅವಕಾಶಕ್ಕೆ ಯಾವತ್ತೂ ಕೂಡ ಕಾಯಬಾರ್ದು. ಜಯಿಸ್ಕೊಂಡು ಫೈನಲ್ನ ಟಿಕೆಟನ್ನು ಭದ್ರಗೊಳಿಸೋದು. ಜಾನ್ ಮ್ಯಾ ನಡುವೆ ಟಾಪೇಜ್ಗಳ ನಡುವೆ ಒಂದೋಟ ಅವಳಿ ಓಟವನ್ನು ದಾಖಲಿಸಿಕೊಳ್ತಾರೆ MFCಯ ತಂಡ. ಚಿರು ದಾಂಡಿನ ಮುಖಾಂತರವಾಗಿ ಅವಳಿ ಪಡೆದ ಹೆಚ್ಚುವರಿ ತಂಡದ ಒಟ್ಟು ಮೊತ್ತ 51. ಶತಕಾರ್ಧದ ಗಡಿಯನ್ನು ದಾಟ್ತಾ ಇದೆ. ಬೀಸುವಂತ ಪ್ರಯತ್ನ, ಓಟಕ್ಕೆ ಅವಕಾಶಗಳು ಬರ್ತಾ ಇಲ್ಲ. ಅಮನ್ ಮೊದಲಿಗೆ ಬೀಗು ದಾಳಿಯನ್ನು ಸಂಘಟಿಸಿದಂತ ಯುವ ಪ್ರತಿಭೆ ರೈಸ್, ಮತ್ತೊಂದೆಡೆಯಲ್ಲಿ ಸಲಾಂ, ಮತ್ತೊಂದೆಡೆಯಲ್ಲಿ ಶಿಯಾಬ್, ಇವಾಗ ಅಮನ್. ಬಲಿಷ್ಠ MFC ಮಿತ್ರಪಟ್ನ ಫ್ರೆಂಡ್ ಸರ್ಕಲ್ ಅನ್ನು ಎದುರಿಸ್ತಾ ಇದೆ. ಕೋಸ್ಟಲ್ RK ಬಾಯ್ಸ್ ಮತ್ತೆ ಓಟಕ್ಕೆ ಅವಕಾಶಗಳು ಬರ್ತಾ ಇಲ್ಲ. ಗೋಟದ ಹಿಂಭಾಗದಲ್ಲಿ ಕ್ರಿಕೆಟ್ನ ಹಿರಿಯಣ್ಣ ಮುಸ್ತಾಕ್ ಮುಕ್ಕ. ಕೋಸ್ಟಲ್ RK ಬಾಯ್ಸ್, RK ಬಾಯ್ ಕೂಡ ಈ ಒಂದು ಪಂದ್ಯದ ನೇರ ಪ್ರಸಾರವನ್ನು ವೀಕ್ಷಿಸ್ತಾ ಇದ್ದಾರೆ. ದೇಶ ವಿದೇಶದಲ್ಲಿ ನೇರ ಪ್ರಸಾರವನ್ನ, ಈ ಒಂದು ಪಂದ್ಯದ ನೇರ ಪ್ರಸಾರವನ್ನು ಮಾಡ್ತಾ ಇದೆ M9 ಸ್ಪೋರ್ಟ್ಸ್ ಮೀಡಿಯಾ. ಇನ್ನಿಂಗ್ಸ್ನ ಕೊನೆಯ ಒಂದೆಸ್ತಗಳು ಬಾಕಿ. 51. ಕೋಸ್ಟಲ್ RK ಬಾಯ್ಸ್ MFC ಅನ್ನು ಎದುರಿಸ್ತಾ ಇದೆ. ಕ್ವಾಲಿಫೈಯರ್ 1. ಅಮಾನೆಸೆದ ಚೆಂಡು ನಡುವೆ ಒಂದೋಟವನ್ನ ಪೂರೈಸಿಕೊಂಡ್ರು. 52. 53ರ ಗುರಿಯನ್ನು ಬೆನ್ನಟ್ಟುವಂತ ಪ್ರಯತ್ನವನ್ನು ಮಾಡಬೇಕಾಗಿದೆ ಕೋಸ್ಟಲ್ RK ಬಾಯ್ಸ್ನ ತಂಡ. ದಿನಗಳ ನೆಕ್ಸ್ಟ್ ಮ್ಯಾಚ್ ಟಾಸ್ಗೆ ಬರಬೇಕು ಕ್ಯಾಪ್ಟನ್ಸ್. ಟೂರ್ನಮೆಂಟ್ನ ಎಲಿಮಿನೇಟರ್ ಪಂದ್ಯ ಜಯಿಸ್ಕೊಂಡ್ರೆ ಕ್ವಾಲಿಫೈಯರ್ 2 ನಲ್ಲಿ ಆಡುವಂತ ಅರ್ಹತೆ, ತಪ್ಪಿದ್ರೆ ಟೂರ್ನಿಯ ನಿರ್ಗಮನ. ಈ ಪುಣ್ಯ ಭೂಮಿಯ ಪಾದ ಸ್ಪರ್ಶದ ಅನುಭವ. ಟಾಸ್ಗೆ ಬನ್ನಿ. ಪೂಜಾ ರಾಕರ್ಸ್ ವರ್ಸಸ್ ಮುಖಾಮುಖಿಯನ್ನ ಮಾಡ್ತಾರೆ. ಮತ್ತೊಂದು ತಂಡ ಬಹಳಷ್ಟು ರೋಚಕ ಹೋರಾಟವನ್ನ ಕಂಡುಕೊಂಡು ಜಯಿಸಿಕೊಂಡಂತ ಪಡುಪಣಂಬೂರು ಪ್ಯಾಂಥರ್ಸ್.
53ರ ಗುರಿಯನ್ನು ಬೆನ್ನಟ್ಟುವಂತ ಪ್ರಯತ್ನವನ್ನು ಮಾಡಬೇಕಾಗಿದೆ. ಟೈಮರ್ ಆನ್. ಆರಂಭಿಕ ಓವರ್ನ ಚಾಲ್ತಿಯಲ್ಲಿ ಮೊದಲೆಸ್ತ ಬೌಲಿಂಗ್ ಯಶ್ವಿತ್. ಆರಂಭಿಕ ಆಟಗಾರರು ಒಂದೆಡೆಯಲ್ಲಿ ಅಸ್ಲಿಕ್, ಮತ್ತೊಂದು ರಿಫಾಯ್. 53ರ ಗುರಿಯನ್ನು ಬೆನ್ನಡ್ತಾ ಇದೆ. ಮುಂದಿನ ಹಂತದ ವಿದ್ಯಮಾನಕ್ಕಾಗಿ ಸನ್ಮಿತ್ ರಫೀಕ್ ಸಾಗ್ ಮುಂದುವರಿಸ್ತಾರೆ. ದ್ವಿತೀಯ ಸೆತ ಗಾಳಿಯ ಲಾಭವನ್ನು ಪಡ್ಕೊಳ್ಳುವಂತ ವಿಚಾರದಲ್ಲಿ ಓಟಕ್ಕೆ ಅವಕಾಶಗಳು ಬರ್ತಾ ಇಲ್ಲ. 53 ಇಸ್ ದ ಟಾರ್ಗೆಟ್. ರಫೀಕ್ ಸಾಗ್ ಮುಂದಿನ ಹಂತದ ವಿದ್ಯಮಾನಕ್ಕಾಗಿ. ಧನ್ಯವಾದಗಳು ಸುಮಿತ್ರಾ ಪ್ರವೀಣ್ ಪಾವಂಜ್ ಅವರೇ. ಎಸ್, ಚೇಸಿಂಗ್ ಆರಂಭವನ್ನು ಪಡ್ಕೊಳ್ತಾ ಇದೆ ಆರ್ಕೆ ಕೋಸ್ಟಲ್ ಆರ್ಕೆ ಬಾಯ್ಸ್ ಮುಖ. ಈ ಬಾರಿ ಎಸೆದಂತ ಚೆಂಡು ಕೂಡ ಬ್ಯಾಕ್ ಟು ಬ್ಯಾಕ್ ವೈಡ್ ಬಾಲ್ ಎಂಬಂತ ಸೂಚನೆಗಳು ರವಾನೆ ಆಗ್ತಾ ಇದೆ. ಪವರ್ ಪ್ಲೇ ಹಂತದ ಮೊದಲ ಓವರ್ ಯಶ್ವಿತ್ ಎಸ್ತಗಾರಿಕೆ ಭಾಗವನ್ನು ಕಂಡುಕೊಳ್ಳುವಂತ ಎಸ್ತಗಾರ ತನ್ಮೂಲಕವಾಗಿ ಮೊದಲ 2 ಚೆಂಡುಗಳು ಡಾಟ್ ಮಾದರಿ ಎಸೆತಗಳು. ಆ ಬಳಿಕದ 2 ಎಸೆತ ಈ ಬಾರಿ ಟಾಪ್ ಎಜ್ ಆಗ್ತಾ ಇದೆ. ಸುಲಭ ಕ್ಯಾಚ್. ಅಶ್ಲೇಕ್ ಮೊದಲ ಹುದರಿ ನೆಲಕ್ಕುರುಳ್ತಾ ಇದೆ. ಆರ್ಕೆ ಬಾಯ್ಸ್ ಕೋಸ್ಟಲ್ ಆರ್ಕೆ ಬಾಯ್ಸ್ ಮುಖ ತಂಡದ ಮೊದಲ ಹುದರಿ ಆಘಾತವನ್ನು ಕಂಡುಕೊಳ್ತಾ ಇದೆ. ಪ್ರತಿ ಪಂದ್ಯದಲ್ಲೂ ಕೂಡ ಯಶಸ್ಸಿನ ಆರಂಭವನ್ನು ಕಂಡುಕೊಂಡಿರತಕ್ಕಂಥ ತಂಡ ಪ್ರಾಮುಖ್ಯತೆಯ ಮೊದಲ ಕ್ವಾಲಿಫೈಯರ್ ಪಂದ್ಯಾಕೂಟದಲ್ಲಿ ಅಶ್ಲೇಕ್ ಆರಂಭಿಕ ಹಂತದಲ್ಲಿ ಹುದರಿ ನೆಲಕ್ಕುರುಳ್ತಾ ಇದೆ. ಆರಂಭಿಕ ಓವರ್ನ ಮೊದಲ 3 ಎಸೆತಗಳು ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ. 2 ಓಟವನ್ನು ದಾಖಲಿಸಿಕೊಂಡು ಅಗ್ರ ಕ್ರಮಾಂಕದ ಭರವಸೆ ಆಟಗಾರ ಅಶ್ಲೇಕ್ ಹುದರಿ ನೆಲಕ್ಕುರುಳ್ತಾ ಇದೆ. ಹೊಸ ಆಟಗಾರನ ಪರಿಚಯ ಕಂಡುಕೊಳ್ತಾ ಇದೆ. ಈ ಬಾರಿ ಬಿರುಸಿನ ಹೊಡೆತ, ಸೀಮಾ ರೇಖೆಯ ಹೊರ ಭಾಗದಲ್ಲಿ ಸಿಕ್ಸರ್. ಇರ್ಫಾನ್ ನಂಬರ್ 3ನೇ ಕ್ರಮಾಂಕದ ಆಟಗಾರ, ಬಹಳಷ್ಟು ಜವಾಬ್ದಾರಿಯ ಹೊರಬೇಕಾಗಿರತಕ್ಕಂಥ ಆಟಗಾರ. ಎದುರಿಸಿದ ಮೊದಲ ಚೆಂಡಿನಲ್ಲಿ ಬಿರುಸಿನ ಸಿಕ್ಸರ್ ಅನ್ನು ಇರ್ಫಾನ್ ದಾಖಲಿಸಿಕೊಳ್ತಾ ಇದ್ದಾನೆ. ತನ್ಮೂಲಕವಾಗಿ ತಂಡದ ಒಟ್ಟು ಮೊತ್ತ 8 ಓಟವನ್ನು ದಾಖಲಿಸಿಕೊಳ್ತಾ ಇದೆ. ಒಂದಷ್ಟು ಹೊಡೆತಗಳು ಪವರ್ ಪ್ಲೇನಲ್ಲಿ ಕಂಡುಕೊಂಡ್ರೆ ಆ ಬಳಿಕ ಸುಲಭವಾಗಿ ಓಟಗಳನ್ನು ಕೂಡ ಕಲೆ ಹಾಕಬಹುದಾಗ್ತದೆ. ಈ ಒಂದು ನಿಟ್ಟಿನಲ್ಲಿ ಮತ್ತೆ ನಿರೀಕ್ಷೆಯ ಹೊಡೆತಗಳು ಕಂಡುಕೊಳ್ತಾ ಇಲ್ಲ. ಇರ್ಫಾನ್ ದಾಂಡಿನ ಮುಖಾಂತರವಾಗಿ ಡಾಟ್ ಅಂಡ್ ಡೆಲಿವರಿ ಆಗಿ ಮೂಡಿ ಬರ್ತಾ ಇದೆ. ಕೊನೆಯ 1 ಎಸೆತ ಬಾಕಿ ಉಳಿತಾ ಇದೆ. ಪವರ್ ಪ್ಲೇ ಓವರಿನ ಮೊದಲ ಓವರಿನ ಅಂತಿಮ 1 ಎಸೆತ ಬಾಕಿ ಉಳಿತಾ ಇದೆ. ಈ ಬಾರಿ ಗೂಟದ ಹಿಂಭಾಗದಲ್ಲಿ ಬಹಳಷ್ಟು ಎಡವಟ್ಟು, ತನ್ಮೂಲಕವಾಗಿ ಮತ್ತೆ 2 ಓಟಗಳ ಹೆಚ್ಚುವರಿ. ಇದರೊಂದಿಗೆ ಆರಂಭಿಕ ಓವರ್ ಕೂಡ ಮುಕ್ತಾಯ ಕಂಡುಕೊಳ್ತಾ ಇದೆ. ತನ್ಮೂಲಕವಾಗಿ ಮೊದಲ ಓವರ್ ಮುಕ್ತಾಯದಲ್ಲಿ 1 ಹುದರಿಯ ನಷ್ಟಕ್ಕೆ 10 ಓಟವನ್ನು ಕಲೆ ಹಾಕ್ತಾ ಇದೆ. 10 ಓಟವನ್ನು ದಾಖಲಿಸಿಕೊಳ್ತಾ ಇದೆ. ಈಗಾಗಲೇ ನಗದಿನ ಘೋಷಣೆ ಆಗ್ತಾ ಇದೆ. ಕೋಸ್ಟಲ್ ಆರ್ಕೆ ಬಾಯ್ಸ್ ದಾಂಡಿಗರು ದಾಖಲಿಸುವಂತಹ ಪ್ರತಿ ಸಿಕ್ಸರಿಗೂ ಕೂಡ 500 ರೂಪಾಯಿಯ ನಗದಿನ ಘೋಷಣೆ. ಈ ಒಂದು ಘೋಷಣೆ ದುಬೈಯಿಂದ ನಮಗೆ ಘೋಷಣೆ ಬರ್ತಾ ಇದೆ. ಈಗಾಗಲೇ ದುಬೈಯಿಂದ ಆರ್ಕೆ ಬಾಯ್ಸ್ ಪರವಾಗಿ ಈ ಒಂದು ಘೋಷಣೆ ಮಾಡ್ತಾ ಇದ್ದಾರೆ. ಪ್ರತಿ ಸಿಕ್ಸರಿಗೂ ಕೂಡ ಕೋಸ್ಟಲ್ ಆರ್ಕೆ ಬಾಯ್ಸ್ ದಾಖಲಿಸುವ ಆಟಗಾರಿಗೆ ಒಂದೊಂದು ಸಿಕ್ಸರಿಗೂ ಕೂಡ 500.
ತನ್ಮೂಲಕವಾಗಿ ಮತ್ತೆ ಸುಂದರತೆ ಹೊಡೆತ ಡೀಪೆಸ್ಟ್ ಕವರ್ಸ್ ಭಾಗದಲ್ಲಿ ಬೌಂಡರಿ 4 ಓಟಗಳ ಚೊರೆಯನ್ನು ಕಂಡುಕೊಳ್ತಾ ಇದೆ. ಘನತೆ ಗೌರವಾನ್ವಿತ ಮೊತ್ತವನ್ನು ಬೆನ್ನಟ್ಟುವ ನಿಟ್ಟಿನಲ್ಲಿ ಬಿರುಸಿನ ಆರಂಭವನ್ನು ಪಡ್ಕೊಳ್ತಾ ಇದೆ ಕೋಸ್ಟಲ್ ಆರ್ಕೆ ಬಾಯ್ಸ್. ಮತ್ತೆ ಸುಂದರತೆ ಎಸೆತ ಈಗಾಗಲೇ ಕೋಸ್ಟಲ್ ಆರ್ಕೆ ಬಾಯ್ಸ್ ದಾಂಡಿಗರು ದಾಖಲಿಸುವ ಪ್ರತಿ ಸಿಕ್ಸರಿಗೂ ಕೂಡ ರೌಫ್ ಕೋಟೇಶ್ವರ ಆರ್ಕೆ ಬಾಯ್ ಈ ಬಾರಿ 500 ರೂಪಾಯಿಯ ನಗದು ರಿಫಾಯ್ ಜೇಬಿಗೆ. ರಿಫಾಯ್ ನಗದಿನ ಘೋಷಣೆಯ ಬಳಿಕ ಈಗಾಗಲೇ ಮೊದಲ ಸಿಕ್ಸರ್ ಅನ್ನು ಕೂಡ ದಾಖಲಿಸಿಕೊಳ್ತಾ ಇರುವಂತಹ ಆಟಗಾರ ರಿಫಾಯ್ ತನ್ಮೂಲಕವಾಗಿ ರೌಫ್ ಕೋಟೇಶ್ವರ ನೀಡುವಂತಹ 500 ರೂಪಾಯಿ ರಿಫಾಯ್ ಜೇಬಿನಲ್ಲಿ. ಮತ್ತೆ ಸುಂದರತೆ ಎಸೆತ ತಂಡದ ಒಟ್ಟು ಮೊತ್ತ 21 ಓಟವನ್ನು ದಾಖಲಿಸಿಕೊಳ್ತಾ ಇದೆ. 21 ಫಾರ್ ಲಾಸ್ ಆಫ್ 1 ವಿಕೆಟ್. 21ಕ್ಕೆ 1 ಹುದ್ದಾರಿಯನ್ನು ಕಳ್ಕೊಂಡು ಪಂದ್ಯಾಕೂಟವನ್ನು ಆಡಿಕೊಳ್ತಾ ಇದೆ ಕೋಸ್ಟಲ್ ಆರ್ಕೆ ಬಾಯ್ಸ್. ಮತ್ತೆ ಬೌಲರ್ಸ್ ಬ್ಯಾಕ್ ಡ್ರೈವ್ ಮಾಡುವ ಪ್ರಯತ್ನಗಳು ಮುಂದುವರಿತಾ ಇದೆ. ಮಿಡ್ ಆಫ್ ವಿಭಾಗದಲ್ಲಿ 20 ಓಟಗಳ ಪೂರೈಕೆ. ತನ್ಮೂಲಕವಾಗಿ ತಂಡದ ಒಟ್ಟು ಮೊತ್ತ 22. ಈ ಬಾರಿ ಎಸೆದಂತ ಚೆಂಡು ತೀರಾ ಲೋವರ್ ಫುಲ್ ಟಾಸ್ ಆಗಿ ಬಿದ್ದಂತ ಚೆಂಡಿಗೆ ಇರ್ಫಾನ್ ನಿರೀಕ್ಷೆಯ ಹೊಡೆತಗಳು ಕಂಡುಕೊಳ್ತಾ ಇಲ್ಲ. ಕೋಸ್ಟಲ್ ಆರ್ಕೆ ಬಾಯ್ಸ್ ನ ದಾಂಡಿಗರಿಗೆ ಪ್ರತಿ ಸಿಕ್ಸರಿಗೂ ಕೂಡ 500 ರೂಪಾಯಿಯ ನಗದಿನ ಘೋಷಣೆಯನ್ನು ರೌಫ್ ಕೋಟೇಶ್ವರ ಆರ್ಕೆ ಬಾಯಿ ಈಗಾಗಲೇ ಒಂದು ಘೋಷಣೆಯನ್ನು ಮಾಡ್ತಾ ಇದ್ದಾರೆ. ಈಗಾಗಲೇ ಮೊದಲ ಸಿಕ್ಸರ್ ಅನ್ನು ದಾಖಲಿಸಿಕೊಂಡು ಈ ಒಂದು ನಗದನ್ನು ಪಡ್ಕೊಂಡಂತ 500 ರೂಪಾಯಿಯ ನಗದನ್ನು ಪಡ್ಕೊಂಡಂತ ಆಟಗಾರ ರಿಫಾಯ್ ಇನ್ನಷ್ಟು ನಗದು ಅದ್ಯಾವ ಆಟಗಾರನಿಗೆ ಬರ್ತದೆಂದು ಕಾದು ನೋಡಬೇಕಾಗಿದೆ. ಎಸೆಗಾರಿಕೆ ಭಾಗದಲ್ಲಿ ಆರಿಫ್ ಯಾನೆ ಬ್ರಾವೋ ಕಳೆದೊಂದು ಪಂದ್ಯಾಕೂಟವನ್ನು ಗಮನಿಸಿಕೊಂಡ್ರೆ 5ನೇ ಓವರಿನಲ್ಲಿ ಕೇವಲ 5 ಓಟಗಳನ್ನು ಬಿಟ್ಟುಕೊಟ್ಟಂತ ಎಸೆತಗಾರ. ಆ ಪಂದ್ಯದ ಯಶಸ್ಸಿನ ಎಸೆಗಾರಿಕೆ ನಡೆಸಿದಂತ ಆರಿಫ್ ಯಾನೆ ಬ್ರಾವೋ ಪ್ರಾಮುಖ್ಯತೆಯ ಪಂದ್ಯಾಕೂಟದಲ್ಲಿ ಯಾವ ರೀತಿಯ ಎಸೆತಗಾರಿಕೆ ನೀಡ್ತಾರೆ ಎಂದು ಕಾದು ನೋಡಬೇಕಾಗಿದೆ. ಇಲ್ಲಿ ಭರ್ಜರಿ ನಗದಿನ ಘೋಷಣೆ ಬರ್ತಾ ಇದೆ. ಈ ಬಾರಿ ಬಿರುಸಿನ ಹೊಡೆತ ಸೀಮಾ ರೇಖೆಯ ಹೊರ ಭಾಗದಲ್ಲಿ ಸಿಕ್ಸರ್. ಮತ್ತೊಂದು ವಿಚಾರ ಗಮನಿಸಬೇಕು, ಈ ಸಿಕ್ಸರ್ ದಾಖಲಿಸುವ ಮೊದಲಾಗಿ ಹ್ಯಾಟ್ರಿಕ್ ಸಿಕ್ಸರ್ ದಾಖಲಿಸಿಕೊಂಡ್ರೆ ರೌಫ್ ಕೋಟೇಶ್ವರ ಇವರಿಂದ 10,000 ರೂಪಾಯಿಯ ನಗದಿನ ಘೋಷಣೆ ಬಂದಿದೆ. ಆ ಬಳಿಕ ಸುಹೇಲ್ ರವರಿಂದ 5,000 ರೂಪಾಯಿಯ ನಗದಿನ ಘೋಷಣೆ ಹ್ಯಾಟ್ರಿಕ್ ಸಿಕ್ಸರ್. ಒಟ್ಟಾಗಿ 15,000 ರೂಪಾಯಿಯ ನಗದಿನ ಘೋಷಣೆ ಹ್ಯಾಟ್ರಿಕ್ ಸಿಕ್ಸರ್ ದಾಖಲಿಸಿಕೊಂಡಂತ ದಾಂಡಿಗರಿಗೆ ಲಭಿಸಲಿಕ್ಕಿದೆ. ಪ್ರತಿ ಸಿಕ್ಸರ್ಗೂ ಕೂಡ 500 ರೂಪಾಯಿಯ ನಗದಿನ ಘೋಷಣೆ. ಮುಂದಿನ ಪಂದ್ಯದ ಟಾಸ್ಗೆ ಬರಬೇಕು. ಈ ಬಾರಿ ಸುಂದರತೆ ಹೊಡೆತ ಕ್ಯಾಚ್ ಆಗುವ ಸಾಧ್ಯತೆ. ಸುಲಭ ಕ್ಯಾಚ್. ಇರ್ಫಾನ್ ಹುದರಿ ನೆಲಕ್ಕುರುಳ್ತಾ ಇದೆ. ತಂಡದ ಒಟ್ಟು ಮೊತ್ತ 29. ಬಿದ್ದಂತ ಹುದರಿಗಳ ಸಂಖ್ಯೆ 2.
ಮುಂದಿನ ಪಂದ್ಯದ ಟಾಸಿಗಾಗಿ ಇನ್ನು 24 ಓಟಗಳು ಬೇಕಾಗಿದೆ ವಿಜಯಕ್ಕಾಗಿ. ಬ್ರಾವೋ ಮುಂದಿನ ಹಂತದಲ್ಲಿ ಪಡ್ಕೊಳ್ಳುವಂತ ಎಲ್ಲ ವಿಕೆಟಿಗೂ ಕೂಡ ಪ್ರತಿಯೊಂದು ವಿಕೆಟಿಗೂ ಕೂಡ 500 ರೂಪಾಯಿಯ ನಗದಿನ ಘೋಷಣೆ ಆಗ್ತಾ ಇದೆ ರಾಯೀಸ್ ಸಾಗಿವರಿಂದ. ಟಾಸಿಗಾಗಿ ಪೂಜಾ ರಾಕರ್ಸ್, ಅದೇ ರೀತಿ ಪಡುಪನಂಬೂರು ಪ್ಯಾಂಥರ್ಸ್ ತಂಡದ ನಾಯಕರು ಮುಖ್ಯ ವೇದಿಕೆಯ ಮುಂಭಾಗದಲ್ಲಿದ್ದಾರೆ. ಸಂಘಟಕರು ಈ ಒಂದು ಟಾಸ್ ಪ್ರಕ್ರಿಯೆಯನ್ನು ನೆರವೇರಿಸಬೇಕಾಗಿ ತಮ್ಮಲ್ಲಿ ವಿನಂತಿಸ್ತಾ ಇದ್ದೇವೆ. ಈ ಬಾರಿ ಅಪಾಯದ ಮಧ್ಯೆ 1 ಓಟಗಳ ಪೂರೈಕೆ ಆಗ್ತಾ ಇದೆ. ತಂಡದ ಒಟ್ಟು ಮೊತ್ತ 30. ವಿಜಯಕ್ಕಾಗಿ ಇನ್ನೂ ಕೂಡ 23 ಓಟಗಳು ಬೇಕಾಗಿದೆ. ಬಹಳಷ್ಟು ಲೆಕ್ಕಾಚಾರದ ಆಟವನ್ನು ಆಡಿಕೊಳ್ಳುವಂತ ಆಟಗಾರರಿರುವರು. ಒಂದೆಡೆ ಶಬೀರ್, ಮತ್ತೊಂದೆಡೆ ರಿಫಾಯ್. ತಂಡದ ಭರವಸೆಯ ಆಟಗಾರರಿರುವರು. ಅದ್ಯಾವ ರೀತಿಯ ಜೊತೆಗಾರಿಕೆಯನ್ನು ನಡೆಸ್ತಾರೆಂದು ಕಾದು ನೋಡಬೇಕಾಗಿದೆ. ಮತ್ತೆ ಸುಂದರತೆಯ ಹೊಡೆತ ಲಾಂಗ್ ಆಫ್ ವಿಭಾಗದಲ್ಲಿ 1 ಓಟಗಳ ಪೂರೈಕೆ ಆಗ್ತಾ ಇದೆ. ಪ್ರತಿಯೊಂದು ಸಿಕ್ಸರಿಗೂ ಕೂಡ ಸುಹೇಲ್ ರವರಿಂದ 500 ರೂಪಾಯಿಯ ನಗದಿನ ಘೋಷಣೆ ಆಗ್ತಾ ಇದೆ. ಈ ಮುಂಚಿತವಾಗಿ ರೌಫ್ ಕೋಟೇಶ್ವರವು ಕೂಡ RK ಬೈ ಕೂಡ 500 ರೂಪಾಯಿಯ ನಗದಿನ ಘೋಷಣೆ ಮಾಡಿದ್ದಾರೆ. ಪ್ರತಿಯೊಂದು ಸಿಕ್ಸರಿಗೂ ಕೂಡ 1000 ರೂಪಾಯಿ ನಗದು ಪಡ್ಕೊಳ್ಳುವಂತ ಸಾಧ್ಯತೆ ಇರ್ತದೆ. ಎಲಿಮಿನೇಟರ್ ಪಂದ್ಯಾಕೂಟದ ಟಾಸ್ ಅನ್ನು ಕೂಡ ಪಡುಪನಂಬೂರು ಪ್ಯಾಂಥರ್ಸ್ ಮೊದಲ ಹಂತದ ಯಶಸ್ಸನ್ನು ಪಡ್ಕೊಳ್ತಾ ಇದೆ. ಅದೃಷ್ಟದ ಟಾಸ್ ಅನ್ನು ಜಯಿಸಿಕೊಳ್ತಾ ಇದೆ. ಎರಡನೇ ಇನ್ನಿಂಗ್ಸ್ನ ಮೊದಲ 3 ಓವರ್ಗಳ ಮುಕ್ತಾಯ ಕಂಡುಕೊಳ್ತಾ ಇದೆ. ತಂಡದ ಒಟ್ಟು ಮೊತ್ತ 32 ಓಟವನ್ನು ದಾಖಲಿಸಿಕೊಳ್ತಾ ಇದೆ. ಇದು ಕೇವಲ ವಿಜಯಕ್ಕಾಗಿ 18 ಚೆಂಡುಗಳ ಮಧ್ಯೆ 21 ಓಟಗಳು ಬೇಕಾಗಿದೆ. 18 ಎಸೆತ ಗೆದ್ದರೆ ನೇರವಾಗಿ ಒಂದು ಟೂರ್ನಿಯ ಮೊದಲ ತಂಡವಾಗಿ PCL 2024ರ ಸೀಸನ್ನ ಮೊದಲ ಪಂದ್ಯಾಕೂಟದ ಪ್ರಶಸ್ತಿನ ಸುತ್ತಿಗೆ ಲಗ್ಗೆ ನೀಡಲಿಕ್ಕಿದೆ. ಅರ್ಥಾತ್ ಫೈನಲ್ ಎಂಟ್ರಿಯನ್ನು ಪಡ್ಕೊಳ್ಳಿಕ್ಕಿದೆ. ಈ ಒಂದು ಪಂದ್ಯಾಕೂಟದ ಸೋಲನ್ನು ಕಂಡುಕೊಂಡಂತ ತಂಡ ಎರಡನೇ ಅವಕಾಶ ಕ್ವಾಲಿಫೈಯರ್ 2 ಪಂದ್ಯಾಕೂಟದಲ್ಲಿ ಎದುರಾಳಿಯನ್ನು ಎದುರಿಸಲಿಕ್ಕಿದೆ. ಆ ಒಂದು ನಿಟ್ಟಿನಲ್ಲಿ ಮೊದಲ ಕ್ವಾಲಿಫೈಯರ್ ಪಂದ್ಯಾಕೂಟವಾಗಿ ಸಾಗಿ ಬರ್ತಾ ಇದೆ. ಎಸ್ತಗಾರಿಕೆಯಲ್ಲಿ ಮತ್ತೆ ಯಶವಂತ, ತಂಡದ ಭರವಸೆ ಆಲ್ರೌಂಡ್ ಆಟಗಾರ, MFCಗಳ ಅಗ್ರ ಕ್ರಮಾಂಕದ ಆಲ್ರೌಂಡ್ ಆಟಗಾರ. ಈ ಬಾರಿ ಕ್ಯಾಚ್ ಆಗುವ ಸಾಧ್ಯತೆ. ಶಬೀರ್ ಮುಖ ಹೋದಾರಿ 4 ಉಳ್ತಾ ಇದೆ. ಪ್ರತಿಯೊಂದು ಪಂದ್ಯದಲ್ಲೂ ಕೂಡ ಬಿರುಸಿನ ಸಿಕ್ಸರ್ ಬೌಂಡರಿಯನ್ನು ದಾಖಲಿಸಿಕೊಂಡಂತ ಶಬೀರ್ ಪ್ರಾಮುಖ್ಯದ ಪಂದ್ಯದಲ್ಲಿ ಹುದ್ದರಿ 4 ಉಳ್ತಾ ಇದೆ. ಇನ್ನು ಕೂಡ 17 ಎಸೆತಗಳ ಮಧ್ಯೆ 21 ಓಟಗಳು ಬೇಕಾಗಿದೆ. ಕ್ರಿಕೆಟ್ ಅದೃಷ್ಟದ ಆಟ, ಅನಿರೀಕ್ಷಿತ ತಿರುವನ್ನು ನೀಡಬಲ್ಲಂತ ಕ್ರೀಡೆ ಕ್ರಿಕೆಟ್ ವಲಯದಲ್ಲಿ ಯಾರೇ ಆದರೂ ಭವಿಷ್ಯ ನುಡಿಯುವುದಾದ್ರೆ ಸ್ಪಷ್ಟವಾಗಿ ಆತನನ್ನು ಮೂರ್ಖ ಎಂದು ಗುರುತಿಸಬಹುದಾಗ್ತದೆ. ಇನ್ನು ಕೂಡ 17 ಎಸೆತಗಳ ಮಧ್ಯೆ 21 ಓಟಗಳು ಬೇಕಾಗಿದೆ. ಈ ಬಾರಿ ಮತ್ತೆ ಕ್ಯಾಚ್ ಆಗುವ ಸಾಧ್ಯತೆ. ಮತ್ತೆ ರನ್ನಿಂಗ್ ಕ್ಯಾಚ್, ಬಹಳಷ್ಟು ಉತ್ತಮ ರೀತಿಯ ಕ್ಯಾಚ್ ಸುಹೇಲ್ ಪಡ್ಕೊಂಡ್ರು.
ಈ ಒಂದು ಹಂತದಲ್ಲಿ ಬ್ಯಾಕ್ ಟು ಬ್ಯಾಕ್ ಹುದರಿಗಳು ನೆಲಕ್ಕುರುಳ್ತಾ ಇದೆ. ಬಹಳಷ್ಟು ಉತ್ತಮ ರೀತಿಯ ಆರಂಭವನ್ನು ಕಂಡುಕೊಂಡಂತ ಕೋಸ್ಟಲ್ ಆರ್ಕೆ ಬಾಯ್ಸ್ ಮಧ್ಯಮ ಕ್ರಮಾಂಕದಲ್ಲಿ ಸ್ವಲ್ಪ ಮಟ್ಟಿಗೆ ಎಡವಿಕೆಗೆ ಒಳಗಾಗ್ತಾ ಇದೆ. ಜೊತೆಯಾಟವನ್ನು ಕಂಡುಕೊಳ್ಳಲೇಬೇಕಾಗಿದೆ. ಲೆಕ್ಕಾಚಾರದ ಆಟಗಳು ಬರಲೇಬೇಕಾಗಿದೆ. ಗೆದ್ದರೆ ನೇರವಾಗಿ ಫೈನಲ್ ಪ್ರವೇಶ. ಕೋಸ್ಟಲ್ ಆರ್ಕೆ ಬಾಯ್ಸ್ ನ ದಾಂಡಿಗರು ದಾಖಲಿಸುವ ಪ್ರತಿ ಸಿಕ್ಸರಿಗೂ ಕೂಡ ಸುಹೈಲ್ ಮತ್ತು ರೌಫ್ ಇವರಿಂದ ತಲಾ 500 ರೂಪಾಯಿಯ ಘೋಷಣೆ. ಮತ್ತೆ ಬಹಳಷ್ಟು ಉತ್ತಮ ರೀತಿಯ ಎಸೆತಗಾರಿಕೆ. ಯಶವಂತ ತಂಡದ ಭರವಸೆಯ ಆಲ್ರೌಂಡ್ ಆಟಗಾರ, ಎಸೆತಗಾರ. ಮತ್ತೆ ಸುಂದರತೆ ಹೊಡೆತ ಲಾಂಗ್ ಆನ್ ಭಾಗದಲ್ಲಿ ಒಂಟಿ ಒಟ್ಟುಗಳ ಪೂರೈಕೆ ಆಗ್ತಾ ಇದೆ. ತಂಡದ ಒಟ್ಟು ಮೊತ್ತ 33 ಓಟವನ್ನು ದಾಖಲಿಸಿಕೊಳ್ತಾ ಇದೆ. ಇನ್ನು ವಿಜಯಕ್ಕಾಗಿ ಈ ಬಾರಿ ಬಿರುಸಿನ ಹೊಡೆತ, ಸೀಮಾ ರೇಖೆ ಹೊರಭಾಗದಲ್ಲಿ ಸಿಕ್ಸರ್. ಈಗಾಗಲೇ 2 ಸಿಕ್ಸರ್ ಅನ್ನು ಕೂಡ ದಾಖಲಿಸಿಕೊಂಡಿದ್ದಾರೆ. ರಿಫಾಯಿ ತಂಡದ ಭರವಸೆಯ ಆಲ್ರೌಂಡರ್, ಭರವಸೆಯ ಫಿನಿಶರ್, ಅದೇ ರೀತಿ ಭರವಸೆಯ ದಾಂಡಿಗ ಕೂಡ ಈಗಾಗಲೇ 2,000 ರೂಪಾಯಿಯ ನಗದನ್ನು ಕೂಡ ತನ್ನ ಜೇಬಿಗೆ ಹಾಕಿಕೊಂಡಂತ ಆಟಗಾರ ರಿಫಾಯಿ. ತಾನ್ ಮೂಲಕ ಟಾಪೇಜ್, ಸುಂದರತೆಯ ಕ್ಯಾಚ್. ಆರಿಫಿಯಾನೆ ಬ್ರಾವೋ ಬಹಳಷ್ಟು ಉತ್ತಮ ರೀತಿಯ ರನ್ನಿಂಗ್ ಕ್ಯಾಚ್. ನಂಬರ ಸಾಧ್ಯ ರೀತಿಯ ಕ್ಯಾಚ್ ಅನ್ನು ಕೂಡ ಆರಿಫಿಯಾನೆ ಬ್ರಾವೋ ಪಡ್ಕೊಳ್ತಾ ಇದ್ದಾನೆ. ತನ್ಮೂಲಕವಾಗಿ ತಂಡದ ಒಟ್ಟು ಮೊತ್ತ 39 ಓಟವನ್ನು ದಾಖಲಿಸಿಕೊಳ್ತಾ ಇದೆ. ವಿಜಯಕ್ಕಾಗಿ 14 ಓಟಗಳು ಬೇಕಾಗಿದೆ. 12 ಎಸೆತ, 14 ಓಟಗಳು ಬೇಕಾಗಿದೆ. ಓದಡೆ ಓಟಗಳು ಕೂಡ ಶ್ರೀಪ್ರಗತಿಯಲ್ಲಿ ಹರಿದು ಬರ್ತಾ ಇದೆ. ಅಷ್ಟೇ ಶ್ರೀಪ್ರಗತಿಯಲ್ಲಿ ಹುದ್ದರಿಗಳು ಕೂಡ ಕಳ್ಕೊಳ್ತಾ ಇದೆ. ಕೋಸ್ಟಲ್ ಆರ್ಕೆ ಬಾಯ್ಸ್ ವಿಜಯಕ್ಕಾಗಿ 12 ಚೆಂಡುಗಳ ಮಧ್ಯೆ 14 ಓಟಗಳು ಬೇಕಾಗಿದೆ. ಬಹಳಷ್ಟು ರೋಚಕತೆಯ ಪಂದ್ಯಾಕೂಟವಾಗಿ ಸಾಗ್ತಾ ಇದೆ. ಹೊಸ ಆಟಗಾರನಾಗಿ ಜರ್ಸಿ ನಂಬರ್ 55 ಆಟಗಾರ ಅಮನ್ ಓದಡ ಸ್ಟ್ರೈಕರ್ ಅನುಭಾಗದಲ್ಲಿ ನೌಶೀರ್, ನಾನ್ ಸ್ಟ್ರೈಕರ್ ಅನುಭಾಗದಲ್ಲಿ ಅಮನ್. ಇಲ್ಲಿ ಎಸೆತಗಾರರಿಗೆ ನಗದಿನ ಘೋಷಣೆ ಬರ್ತಾ ಇದೆ. ಬಹುದೊಡ್ಡ ನಗದು ಹ್ಯಾಟ್ರಿಕ್ ಹುದ್ದರಿಯನ್ನು ಪಡ್ಕೊಂಡಲ್ಲಿ ಯಶ್ವೀತಿಗೆ 10,000 ರೂಪಾಯಿಯ ನಗದಿನ ಘೋಷಣೆ ಆಗ್ತಾ ಇದೆ. ವಸಂತರವರಿಂದ ಆಟಗಾರರನ್ನು ನಗದಿನ ಮೂಲಕ ಹುರಿದುಂಬಿಸ್ತಾ ಇರುವಂತ ವಸಂತರವರು ಈಗಾಗಲೇ ಹ್ಯಾಟ್ರಿಕ್ ಹುದ್ದರಿಯನ್ನು ಪಡ್ಕೊಂಡಲ್ಲಿ 10,000 ರೂಪಾಯಿಯ ನಗದು. ಅದೇ ರೀತಿ ಮತ್ತೊಂದೆಡೆ ಪ್ರತಿಯೊಂದು ಸಿಕ್ಸರಿಗೂ ಕೂಡ ರೌಫ್ ಕೋಟೇಶ್ವರ, ಆರ್ಕೆ ಬಾಯ್, ಅದೇ ರೀತಿ ಸುಹೇಲ್ ರವರಿಂದ ತಲಾ 500 ರೂಪಾಯಿಯ ನಗದಿನ ಘೋಷಣೆ. ಸುಂದರತೆಯ ಡಿಫೆನ್ಸಿವ್ ಆಟ, ಒಂಟಿ ಓಟಗಳ ಪೂರೈಕೆ, 2ನೇ ಓಟಗಳಿಗೆ ಪ್ರಯತ್ನಗಳ ಮಧ್ಯೆ ಸಫಲತೆ ಕಂಡುಕೊಳ್ತಾ ಇದೆ. ಬಹಳಷ್ಟು ಜಾಣ್ಮೆ ಆಟ, ಲೆಕ್ಕಾಚಾರದ ಆಟಗಳು ಕಂಡುಕೊಳ್ತಾ ಇದೆ. ಒಂಟಿ ಹವಳಿಗಳ ಮಧ್ಯೆ ಸ್ಟ್ರೈಕ್ ರೊಟೇಟ್, ಬಹಳಷ್ಟು ಜಾಣ್ಮೆ ಆಟಗಳು ಮುಂದುವರಿತಾ ಇದೆ. ಟಾರ್ಗೆಟ್ ಅನ್ನು ಚೇಸ್ ಮಾಡುವ ನಿಟ್ಟಿನಲ್ಲಿ
ಅಮನ್ ಅದೇ ರೀತಿ ನೌಶೀರ್ ಜೋಡಿ ಸುಂದರತೆಯ ಡಿಫೆನ್ಸಿವ್ ಆಟಗಳನ್ನು ಆಡ್ತಾ ಇದ್ದಾರೆ. 10 ಎಸೆತ ವಿಜಯಕ್ಕಾಗಿ 11 ಓಟಗಳು ಬೇಕಾಗಿದೆ. ಅಂತಿಮ 10 ಎಸೆತ 11 ಓಟಗಳು ಬೇಕಾಗಿದೆ. ಸ್ಟ್ರೈಕರ್ ಭಾಗದಲ್ಲಿ ಅಮನ್, ಮತ್ತೆ ಮಿಡಾನ್ ಭಾಗದಲ್ಲಿ 1 ಓಟಗಳ ಪೂರೈಕೆ, 2ನೇ ಓಟಗಳು ಕೂಡ ಸಫಲತೆ ಕಂಡುಕೊಳ್ತಾ ಇದೆ. ಗೂಟದ ಮಧ್ಯಭಾಗದಲ್ಲಿ ಚುರುಕಿನ ಗತಿಯ ರಂಧಾರನೆ ಕಂಡುಕೊಳ್ತಾ ಇದೆ. ಇರುವರು ದಾಂಡಿಗರು, ಒಂದೆಡೆ ಅಮನ್ ಮತ್ತೊಂದೆಡೆ ನೌಶೀರ್. 9 ಎಸೆತ ವಿಜಯಕ್ಕಾಗಿ 9 ಓಟಗಳು ಬೇಕಾಗಿದೆ. ಬಹಳಷ್ಟು ಕುತೂಹಲಕಾರಿಯ ಪಂದ್ಯಾಕೂಟ ಸಾಗ್ತಾ ಇದೆ. ಈ ಬಾರಿ ಮತ್ತೆ ವಿಶಿಷ್ಟ ಶೈಲಿಯ ಹೊಡೆತಗಳಿಗೆ ಅಮನ್ ಕೈ ಹಾಕ್ತಾ ಇದ್ದಾನೆ. ಈ ಬಾರಿ ಚೆಂಡು ಡಾಟ್ ಡೆಲಿವರಿ ಆಗಿ ಮೂಡಿ ಬರ್ತಾ ಇದೆ. ಅಂತಿಮ 8 ಎಸೆತ 9 ಓಟಗಳು ಬೇಕಾಗಿದೆ ವಿಜಯಕ್ಕಾಗಿ. ಮತ್ತೆ ಬಹಳಷ್ಟು ಉತ್ತಮ ರೀತಿಯ ಎಸೆತ, ಬ್ಯಾಕ್ ಟು ಬ್ಯಾಕ್ ಎಸೆತಗಳು ಡಾಟ್ ಡೆಲಿವರಿ ಆಗಿ ಮೂಡಿ ಬರ್ತಾ ಇದೆ. ಕೊನೆಯ 1 ಎಸೆತ ಬಾಕಿ ಉಳಿತಾ ಇದೆ. 7 ಎಸೆತ 9 ಓಟಗಳು ಬೇಕಾಗಿದೆ ವಿಜಯಕ್ಕಾಗಿ. ತನ್ಮೂಲಕವಾಗಿ ಮಿಡ್ ವಿಕೆಟ್ ಭಾಗದಲ್ಲಿ 1 ಓಟಗಳ ಪೂರೈಕೆ. ಓವರ್ ಕೂಡ ಮುಕ್ತಾಯ. ಅಂತಿಮ 6 ಎಸೆತ 8 ಓಟಗಳು ಬೇಕಾಗಿದೆ ವಿಜಯಕ್ಕಾಗಿ. ಗೆದರೆ ನೇರವಾಗಿ ಅದು ಟೂರ್ನಿಯ ಮೊದಲ ತಂಡವಾಗಿ ಫೈನಲ್ ಪ್ರವೇಶವನ್ನು ಪಡ್ಕೊಳ್ಳಿಕ್ಕಿದೆ. ಒಂದೊಳ್ಳೆ ಪಂದ್ಯ ಸಮಬಲಗೊಂಡಲ್ಲಿ ಸೂಪರ್ ಓವರ್ ಮಾದರಿಯ ಪಂದ್ಯಾಕೂಟವಾಗಿ ನಡೀಲಿಕ್ಕಿದೆ. ಪಂದ್ಯಾಕೂಟ ಸಮಬಲಗೊಂಡಲ್ಲಿ ಸೂಪರ್ ಓವರ್. ಅಂತಿಮ 6 ಎಸೆತ 8 ಓಟಗಳು ಬೇಕಾಗಿದೆ ವಿಜಯಕ್ಕಾಗಿ. ಘನತೆ ಗೌರವಾನ್ವಿತ ಮೊತ್ತವನ್ನು ಒಂದು ವೇಳೆ MFC ಈ ಒಂದು ಪಂದ್ಯಾಕೂಟವನ್ನು ಜಯಿಸಿಕೊಂಡ್ರೆ ವಸಂತ ಸುವರ್ಣ ಇವರಿಂದ 10,000 ರೂಪಾಯಿಯ ನಗದಿನ ಘೋಷಣೆ. ಪ್ರಸ್ತುತ ಪಂದ್ಯ ಖಾಲಿ ಜಯಿಸಿಕೊಂಡ್ರೆ 10,000 ರೂಪಾಯಿಯ ನಗದಿನ ಘೋಷಣೆ ವಸಂತ ಸುವರ್ಣ ಇವರಿಂದ. ಆಟಗಾರರನ್ನು ನಗದಿನ ರೂಪದಲ್ಲಿ ಹುರಿದುಂಬಿಸ್ತಾ ಇರುವಂತ ಕ್ರಿಕೆಟ್ ಪ್ರಿಯ ವಸಂತ ಸುವರ್ಣ ಇವರಿಗೆ ಮತ್ತೊಮ್ಮೆ ಧನ್ಯವಾದವನ್ನು ಬಯಸಿಕೊಳ್ತಾ ಇದ್ದೇವೆ. ಕೊನೆಯ ಅವರ ಜವಾಬ್ದಾರಿಯನ್ನು ಹೊರುವಂತ ಎಸೆಗಾರ ಚಿರು ಯಾನೆ ಚಿರಾಗ್. ಹ್ಯಾಟ್ರಿಕ್ ಉದರಿಗೂ ಕೂಡ 10,000 ಇದೆ. ಈ ಬಾರಿ ಬಿರುಸಿನ ಹೊಡೆತ, ಸೀಮಾ ರೇಖೆ ಹೊರ ಭಾಗದಲ್ಲಿ ಸಿಕ್ಸರ್. ಅಮನ್ ಜೇಬಿಗೆ 1,000 ರೂಪಾಯಿ. ರೌಫ್ ಕೋಟೇಶ್ವರ ಅದೇ ರೀತಿ ಸುಹೇಲ್ ಇವರಿಂದ ತಲಾ 500 ರೂಪಾಯಿ, 1,000 ರೂಪಾಯಿ ಅಮನ್ ಜೇಬಿಗೆ. ದಯವಿಟ್ಟು ಯಾರು ಗ್ರೌಂಡಿನ ಒಳಗೆ ಓಡಬಾರ್ದು. ದಯವಿಟ್ಟು ಪಂದ್ಯಾಕೂಟ ಮುಗಿದ ಬಳಿಕ ಒಂದು ಪಂದ್ಯಾಕೂಟ ಮುಗಿದ ತಕ್ಷಣ ಯಾರು ಕೂಡ ವಿಜಯೋತ್ಸವವನ್ನು ಈಗ ಮೈದಾನದ ಒಳ ಪ್ರವೇಶ ಮಾಡಿ ವಿಜಯೋತ್ಸವವನ್ನು ಆಚರಿಸಲಿಕ್ಕಿಲ್ಲ. ದಯವಿಟ್ಟು ಸಿಕ್ಸರ್ನ ಹೊರಭಾಗದಲ್ಲಿ ಎಷ್ಟು ಬೇಕಾದರೂ ಕೂಡ ಈ ಬಾರಿ ಕ್ಯಾಚ್ ಔಟ್. ಅಮನ್ ಹುದರಿ ಆಘಾತ. ಅಮನ್ ಹುದರಿ ನೆಲಕ್ಕುರುಳ್ತಾ ಇದ್ದ. 4ಕ್ಕೆ 2 ಓಟಗಳು ಬೇಕಾಗಿದೆ. ಅಂತಿಮ 4 ಎಸೆತ
2 ಓಟಗಳು ಬೇಕಾಗಿದೆ. ಹೊಸ ಆಟಗಾರನಾಗಿ ಸಲಾಂ ಕೋಸ್ಟಲ್ RK ಬಾಯ್ಸ್ ಪರವಾಗಿ ಅಮನ್ ಜಾಗವನ್ನು ತುಂಬಲು ಹೊಸ ಆಟಗಾರನಾಗಿ ಸಲಾಂ. ದಯವಿಟ್ಟು ಫೈನಲ್ನ ಬಳಿಕವೇ ಮೈದಾನದ ಒಳ ಪ್ರವೇಶ ಮಾಡಿ ವಿಜಯೋತ್ಸವವನ್ನು ಆಚರಿಸಬಹುದು. ಈ ಪಂದ್ಯದ ಬಳಿಕ ಆಚರಿಸುವಂತಿಲ್ಲ. ದಯವಿಟ್ಟು ಸಂಘಟಕರು ನಮಗೆ ಸೂಚನೆ ನೀಡ್ತಾ ಇದ್ದಾರೆ. ಧನ್ಯವಾದಗಳು. ಅಂತಿಮ 4 ಎಸೆತ 2 ಓಟಗಳು ಬೇಕಾಗಿದೆ. ಟೈ ಆದ್ರೆ ಈ ಒಂದು ಪಂದ್ಯಾಕೂಟ ಟೈ ಆದಲ್ಲಿ ಸೂಪರ್ ಓವರ್. ಎಸ್ತುಗಾರಿಕೆ ಭಾಗದಲ್ಲಿ ಚಿರಾಗ್ ಕೊನೆಯವರನ್ನ ಮೊದಲ ಚೆಂಡಿಗೆ 6 ಬಿಟ್ಕೊಟ್ರು. ಆ ಬಳಿಕ ಹುದರಿ. ಈ ಬಾರಿ ಕ್ಯಾಚ್ ಆಗುವ ಸಾಧ್ಯತೆ. ಮತ್ತೆ ಹುದರಿ ಆಘಾತ. ಹ್ಯಾಟ್ರಿಕ್ ಹುದರಿಯನ್ನು ಪಡ್ಕೊಳ್ಳುವಂತ ಅವಕಾಶ ಇದೆ. ಚಿರಾಗ್ ಹ್ಯಾಟ್ರಿಕ್ ಹುದರಿ ಪಡ್ಕೊಳ್ಳುವ ಅವಕಾಶ ಇದೆ. 10,000 ರೂಪಾಯಿ ನಗದಿನ ಘೋಷಣೆ ಆಗಿದೆ ಈಗಾಗಲೇ ವಸಂತ ಸುವರ್ಣ ಇವರಿಂದ. ಈಗಾಗಲೇ 8 ಹುದ್ದರಿಗಳು ಕೂಡ ಕಳ್ಕೊಂಡಿರುತ್ತದೆ. ದಯವಿಟ್ಟು 6 ಲೈನಿನಿಂದ ಹೊರಗೆ ನಿಲ್ಬೇಕು. ಲೈನಿಂದ ದಯವಿಟ್ಟು 3 ಎಸೆತ 2 ಓಟಗಳು ಬೇಕಾಗಿದೆ. ಒಂದನೇ ಹ್ಯಾಟ್ರಿಕ್ ಹುದ್ದರಿ ಪಡ್ಕೊಳ್ಳುವಂತ ಅವಕಾಶ ಚಿರಾಗ್ ಎಸೆತಗಾರಿಕೆ ಭಾಗಕ್ಕೆ. 3 ಎಸೆತ 2 ಓಟಗಳು ಬೇಕಾಗಿದೆ. ಬಹಳಷ್ಟು ಕುತೂಹಲಕಾರಿ ರೋಚಕತೆಯ ಪಂದ್ಯಾಕೂಟ ಸಾಗ್ತಾ ಇದೆ. ಹೊಸ ಆಟಗಾರನಾಗಿ ಸಫ್ವಾನ್ ಜರ್ಸಿ ನಂಬರ್ 17 ಆಟಗಾರ ಸ್ಟ್ರೈಕ್ ಅನ್ನು ಪಡ್ಕೊಳ್ತಾ ಇರುವಂತ ಆಟಗಾರ. ತನ್ಮೂಲಕವಾಗಿ ಹುದರಿ ಆಘಾತ. 9ನೇ ಹುದರಿ ನೆಲಕ್ಕುರುಳ್ತಾ ಇದೆ. ಕೊನೆಯ ಹುದರಿ ಬಾಕಿ. ಕ್ಷಮಿಸಿ, 8 ಹುದರಿ ಆಘಾತ. 8 ಹುದರಿ ಆಘಾತವನ್ನು ಕಂಡುಕೊಂಡಿದೆ. ಅಂತಿಮ 2 ಹುದರಿ ಬಾಕಿ ಇರ್ತದೆ. ಹೊಸ ಆಟಗಾರನಾಗಿ ರೈಸ್ ಅಂತಿಮ 3 ಎಸೆತ 2 ಓಟಗಳು ಬೇಕಾಗಿದೆ. 8 ಹುದ್ದರಿಯನ್ನು ಕಳ್ಕೊಂಡಿರ್ತದೆ. ವಿಜಯಕ್ಕಾಗಿ 2 ಓಟಗಳು ಇರುವಂತಹ ಹುದ್ದರಿಗಳ ಸಂಖ್ಯೆ ಬಾಕಿ 2, ಇರುವಂತಹ ಎಸೆತಗಳ ಸಂಖ್ಯೆ 3. ತನ್ಮೂಲಕವಾಗಿ ಮತ್ತೆ ರನ್ಔಟ್. ವಾಟ್ ಎ ಮ್ಯಾಚ್. ಬಹಳಷ್ಟು ಪ್ರೇಕ್ಷಕರನ್ನು ಮನರಂಜಿಸಬಲ್ಲಂತ ಪಂದ್ಯಾಕೂಟವಾಗ್ತಾ ಇದೆ. ಅಂತಿಮ 2 ಎಸೆತ ವಿಜಯಕ್ಕಾಗಿ 2 ಓಟಗಳು ಬೇಕಾಗಿದೆ. ಕೊನೆಯ ಉದರಿ ಬಾಕಿ. ಬಹಳಷ್ಟು ರೋಚಕತೆಯ ಪಂದ್ಯ, ಕುತೂಹಲಕಾರಿಯ ಪಂದ್ಯ. ಒಂದು ವೇಳೆ ಪಂದ್ಯ ಸಮಬಲಗೊಂಡಲ್ಲಿ ಸೂಪರ್ ಓವರ್. ನಂಬಲ ಸಾಧ್ಯ ರೀತಿಯ ತಿರುವನ್ನು ಪಡ್ಕೊಳ್ತಾ ಇದೆ. ಇದಕ್ಕೆ ಹೇಳೋದು ಕ್ರಿಕೆಟ್ ಅದೃಷ್ಟದ ಆಟ. ಅನಿರೀಕ್ಷಿತ ತಿರುವನ್ನು ನೀಡಬಲ್ಲಂತಹ ಕ್ರೀಡೆ ಆಗಿರ್ತಾರೆ. ಅದು ಜಗತ್ತಿನಲ್ಲಿ ಮತ್ಯಾವ ಕ್ರೀಡೆ ಇಲ್ಲ, ಅದು ಕ್ರಿಕೆಟ್ ಮಾತ್ರ. ಬಹಳಷ್ಟು ಯಶಸ್ಸಿನ ಓವರ್ ಕೂಡ ಚಿರಾಗ್. ಮೊದಲ ಎಸೆತದಲ್ಲಿ 6 ಬಿಟ್ಕೊಟ್ರು ಕೂಡ ಆ ಬಳಿಕ ಟರ್ನಿಂಗ್ ಪಾಯಿಂಟ್ ಎಸೆತಗಾರಿಕೆ, ಬಹಳಷ್ಟು ಯಶಸ್ಸಿನ ಎಸೆತಗಾರಿಕೆ. ಅಂತಿಮ 2 ಎಸೆತ 2 ಓಟಗಳು ಬೇಕಾಗಿದೆ. ಬಹಳಷ್ಟು ಯಶಸ್ಸಿನ ಪಂದ್ಯಾಕೂಟ ಕುತೂಹಲಕಾರಿಯಾಗಿ ಸಾಗ್ತಾ ಇದೆ. ಅಂತಿಮ 1 ಉದರಿ ಬಾಕಿ, ಕೊನೆಯ ಉದರಿ ಬಾಕಿ ಇರ್ತದೆ.
9 ಹುದ್ದಾರಿಯನ್ನು ಕಳ್ಕೊಂಡು ಪಂದ್ಯಾಕೂಟವನ್ನು ಆಡಿಕೊಳ್ತಾ ಇದೆ. ರೈಸ್ ಸ್ಟ್ರೈಕ್ ನಲ್ಲಿರುವಂತಹ ಆಟಗಾರ ಚಿರಾಗ್ ಟು ರೈಸ್. ಈ ಬಾರಿ ಚಿರಾಗ್ ಎಸೆದಂತ ಚೆಂಡು ಡಾಟ್ ಡೆಲಿವರಿ. ಒಂದು ವೇಳೆ ಪಂದ್ಯ ಸಮಬಲಗೊಂಡಲ್ಲಿ ಸೂಪರ್ ಓವರ್ ಆಗಿರ್ತದೆ. ಒಂದು ವೇಳೆ ಪಂದ್ಯ ಜಯಿಸಿಕೊಂಡ್ರೆ MFC ಜಯಿಸಿಕೊಂಡ್ರೆ ವಸಂತ ಸುವರ್ಣ ಇವರಿಂದ 10,000 ರೂಪಾಯಿಯ ನಗದು. ನಂಬಲ ಸಾಧ್ಯ ರೀತಿಯ ತಿರುವು. ಕ್ರಿಕೆಟ್ ಪ್ರೇಕ್ಷಕರನ್ನು ತಲ್ಲಣಗೊಳಿಸ್ತಾ ಇದೆ ಈ ಒಂದು ಪಂದ್ಯಾಕೂಟ. ಕ್ರಿಕೆಟ್ ಅಭಿಮಾನಿ ಕ್ರಿಕೆಟ್ ವೀಕ್ಷಕರನ್ನು ಬಹಳಷ್ಟು ತಲ್ಲಣಗೊಳಿಸಬಲ್ಲಂತಹ ಪಂದ್ಯಾಕೂಟವಾಗಿದೆ. ಒಂದು ಸತ 2 ಓಟಗಳು ಬೇಕಾಗಿದೆ. ಒಂದು ಹಂತದಲ್ಲಿ 6 ಸತ 8 ಓಟಗಳು ಬೇಕಾಗಿತ್ತು. ಮೊದಲ ಚೆಂಡಿಗೆ ಸಿಕ್ಸರ್, ಆ ಬಳಿಕ 4 ಚೆಂಡು ಡಾಟ್ ಆನ್ ಡೆಲಿವರಿ ಮತ್ತು ಹುದ್ದಾರಿ. ಈ ರೀತಿಯಾಗಿ ಅಂತಿಮ 1 ಚೆಂಡು 2 ಓಟಗಳು ಬೇಕಾಗಿದೆ. ಅಂತಿಮ 1 ಸತ ಪ್ರೇಕ್ಷಕರು ತುದಿಗಾಲಲ್ಲಿ ಒಂದು ಪಂದ್ಯಾಕೂಟವನ್ನು ವೀಕ್ಷಣೆ ಮಾಡ್ತಾ ಇರುವಂತಹ ಪ್ರೇಕ್ಷಕರು 1 ಸತ 2 ಓಟಗಳು ಬೇಕಾಗಿದೆ ವಿಜಯಕ್ಕಾಗಿ. ಒಂದು ವೇಳೆ ಪಂದ್ಯ ಸಮಬಲಗೊಂಡಲ್ಲಿ ಸೂಪರ್ ಓವರ್. ತನ್ಮೂಲಕವಾಗಿ RK ಕೋಸ್ಟಲ್ RK ಬಾಯ್ಸ್ ಪಂದ್ಯಾಕೂಟವನ್ನು ಜಯಿಸಿಕೊಳ್ತಾ ಇದೆ. ದಯವಿಟ್ಟು ಕೋಸ್ಟಲ್ RK ಬಾಯ್ಸ್ ಈಗಾಗಲೇ ಬಹಳಷ್ಟು ನಾವು ಕರೆಯನ್ನು ಸೂಚನೆಯನ್ನು ನೀಡಿದ್ದೇವೆ. ಬಹಳಷ್ಟು ಸೂಚನೆ ನೀಡಿದ್ದೇವೆ. ಮೈದಾನದ ಹೊರಭಾಗದಲ್ಲಿ ವಿಜಯೋತ್ಸವವನ್ನು ಆಚರಿಸಬೇಕು. ದಯವಿಟ್ಟು ಕೋಸ್ಟಲ್ RK ಬಾಯ್ಸ್ ನಮ್ಮೊಂದಿಗೆ ಸಹಕರಿಸಿ ನಂಬಲ ಸಾಧ್ಯ ರೀತಿಯ ಪಂದ್ಯ ಕೊನೆಯ ಚೆಂಡಿನಲ್ಲಿ ಜಯವನ್ನು ದಾಖಲಿಸಿಕೊಳ್ತಾ ಇದೆ. ಕೋಸ್ಟಲ್ RK ಬಾಯ್ಸ್ ಎಂಟರ್ ಟು ಫೈನಲ್.